ಕೃಷ್ಣ ಪ್ರಸಾದ್ ಅವರೇ, ನಮಸ್ಕಾರ. ನಮಸ್ಕಾರ. ಸಾವಯವ ಕೃಷಿಯನ್ನು ಮಾಡೋರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಆದರೆ ಸಮಸ್ಯೆ ಇರೋದು ಸಾವಯವದಲ್ಲಿ ಬೆಳೆದಂತಹ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾದಂತಹ ಮಾರುಕಟ್ಟೆ ಜಾಲ ಈ ತರಹದ್ದು ಇಲ್ದಲೇ ಇರೋದು. ಈಗ ನಿಮ್ಮ ಸಹಜ ಸಮೃದ್ಧ ಕಂಪನಿ ಆಗ್ಬೋದು, ಸಹಜ ಸೀಡ್ಸ್ ಆಗ್ಬೋದು, ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಾಕಷ್ಟು ಸಂಸ್ಥೆಗಳು ಈ ನಿಟ್ಟಿನಲ್ಲಿ ರೈತನನ್ನು ಗ್ರಾಹಕನೊಂದಿಗೆ ಬೆಸೆಯುವಂತಹ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ವಿಶೇಷವಾಗಿ ತಾವು ಮೈಸೂರಿನ ನಂಜರಾಜ್ ಬಹದ್ದೂರ್ ಚೌಲ್ಟ್ರಿಯಲ್ಲಿ ನಡೆಸುವಂತಹ ಬಾಳೆ ಮೇಳ ಇರ್ಬೋದು, ಗೆಡ್ಡೆಗೆಣಸು ಮೇಳ ಇರ್ಬೋದು, ಇತ್ತೀಚೆಗೆ ತಾವು ಮಾಡಿರುವಂತಹ ದೇಶಿ ಗಾಣದಿಂದ ತಯಾರಾದಂತಹ ಎಣ್ಣೆ ಮೇಳ ಇರ್ಬೋದು, ಈ ತರಹದ ಮೇಳಗಳು, ಮಾರುಕಟ್ಟೆಗಳು, ವಿಶೇಷವಾಗಿ ಬಿತ್ತನೆ ಬೀಜದ ಒಂದು ವ್ಯವಸ್ಥಿತ ಮಾರಾಟಕ್ಕೆ ತಾವು ರೂಪಿಸಿರುವಂತಹ ಜಾಲ, ಈ ಎಲ್ಲವೂ ತುಂಬ ಶ್ಲಾಘನೀಯವಾದಂತಹ ಪ್ರಯತ್ನಗಳು. ಇವತ್ತು ತಾವು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ತಾವು ಮಾತಾಡಬೇಕು. ಖಂಡಿತವಾಗೂ ಈ ಸಹಜ ಸಮೃದ್ಧ ನಾವು ರೈತರೊಟ್ಟಿಗೆ ಕಳೆದ 25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಆರಂಭದ ದಿನಗಳಲ್ಲಿ ನಮ್ಮ ಉದ್ದೇಶ ಇದ್ದದ್ದು ನಾವು ಸಾವಯವಕ್ಕೆ ಪರಿವರ್ತನೆ ಆಗೋ ಅಂಥದ್ದು, ಅದನ್ನು ಬೆಳೆಯೋ ಅಂಥದ್ದು, ಅದಕ್ಕಷ್ಟೇ ನಾವು ಒತ್ತು ಕೊಟ್ವಿ. ಅಂದರೆ ಅವಾಗ ಏನಾಗಿತ್ತು, ಮಾರ್ಕೆಟ್ ಬಗ್ಗೆ ನಾವು ಯಾರು ಹೆಚ್ಚು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಹೆಚ್ಚು ಬೆಳಿಬೇಕು, ಹೇಗೆ ಬೆಳಿಬೇಕು, ವಿಷಮುಕ್ತವಾಗಿ ಬೆಳಿಬೇಕು, ಈ ಥರದ್ದೇ ಆಯಿತು. ಒಂದು ಸಲ ವಿಷಮುಕ್ತವಾಗಿ ರೈತ ಬೆಳೆದ ಮೇಲೆ ಆಮೇಲೆ ಗೊತ್ತಾಯಿತು ಮಾರುಕಟ್ಟೆ ಅಷ್ಟು ಸುಲಭ ಇಲ್ಲ. ರೈತನ ಅಷ್ಟು ಶ್ರಮ ಅವನು ಮಾರುಕಟ್ಟೆಗೆ ತೊಗೊಂಡೋದಾಗ ರಾಸಾಯನಿಕ ಬೆಳೆದ ಉತ್ಪನ್ನಗಳಿಗೆ ನಿಂತ್ಕೊಳ್ಳುತ್ತೆ. ಹಾಗಾಗಿ ನಾವು ಪರ್ಯಾಯ ಮಾರುಕಟ್ಟೆಗಳನ್ನು ಹುಡುಕೋ ಅಂಥ ಒಂದು ಪರಿಸ್ಥಿತಿ ಬಂತು. ಹಾಗಾಗಿ ನಾವು ಮೊದಲು ಶುರು ಮಾಡಿದ್ದು ಲಾಲ್ಬಾಗ್ನಲ್ಲಿ ಏನದು ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ, ಆಗ ಮಳಿಗೆಗಳು ಹಾಕ್ಬೋದಾ ಅಂತ ನೋಡ್ತಿದ್ವಿ. ಅಲ್ಲೇನಾಗುತ್ತೆ, ರೈತರುಗಳು ಅಲ್ಲಿ ಬಂದಂಥ ಗ್ರಾಹಕರು ತೊಗೊಂಡೋಗ್ತಾರೆ, ಮತ್ತೆಲ್ಲಿ ಸಿಗುತ್ತೆ? ಆ ನಿರಂತರತೆ ಒಂದು ದೊಡ್ಡ ಸಮಸ್ಯೆ ಅದು. ಯಾಕೆಂದರೆ ಒಂದು ಸಲ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಸಲ ಗಣರಾಜ್ಯೋತ್ಸವಕ್ಕೆ ಹೋದರೆ ಗ್ರಾಹಕ ಅಲ್ಲಿವರೆಗೂ ಕಾಯೋಕ್ಕಾಗತ್ತಾ? ಇದೆಲ್ಲ ಮನಸ್ಸಲ್ಲಿಟ್ಕೊಂಡು ಜೈವಿಕ ಕೃಷಿ ಸೊಸೈಟಿ ಒಂದು ಸ್ಥಾಪನೆ ಆಗುತ್ತೆ. ಮುಂದೆ ನಮ್ಮದೇ ಆದಂಥ ಸಹಜ ಸಮೃದ್ಧ ಕಟ್ಟಿದಂಥ ಕರ್ನಾಟಕದ ಮೊದಲ ರೈತ ಕಂಪ್ನಿ, ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಕಂಪ್ನಿ, ಸಹಜ ಸಮೃದ್ಧ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪ್ನಿ ಲಿಮಿಟೆಡ್ ಅಂತ. ನಮ್ಗೆ ಯಾರಿಗೂ ಕೂಡ ಮಾರ್ಕೆಟ್ ಕಟ್ಟಿ ಗೊತ್ತಿಲ್ಲ. ಒಂದೇನಪ್ಪ ಅಂದರೆ ರೈತರ ಮಾಲೀಕತ್ವದ ಒಂದು ಕಂಪನಿಯನ್ನು ಕಟ್ಟಬೇಕು ಅನ್ನೋ ಕನಸು. ಯಾಕೆಂದರೆ ನಾವು ಸಾವಯವ ಕೃಷಿಕರ ಬಳಗ ಆಗಿದ್ದರಿಂದ ರೈತರೇ ಮಾಲೀಕತ್ವ ಇರಬೇಕು, ಯಾವುದು ಪ್ರೈವೇಟ್ನವ್ರು ಆಗಬಾರ್ದು ಅನ್ನೋ ಕಾರಣ ಆರಂಭದ ದಿನಗಳಲ್ಲೆಲ್ಲ ನಾವು ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀವಿ. ನಮಗೆ ಗೊತ್ತಿಲ್ಲ ಮಾರ್ಕೆಟ್ ಅಂದರೆ ಏನು ಅಂದರೆ, ಬೆಳೆಯೋದು ಗೊತ್ತಷ್ಟೇ ನಮಗೆ. ಹಾಗಾಗಿ ಅನಿವಾರ್ಯತೆನ ನಮಗೆ ಮಾರ್ಕೆಟ್ನ ಕಲೆಗಳನ್ನು, ಕೌಶಲ್ಯವನ್ನು ಕಲಿಸ್ಕೊಡ್ತು. ಅದರಲ್ಲಿ ನಮಗೆ ಸುಲಭ ಅನಿಸಿದ್ದು, ಬೇಗ ನಾವು ಗ್ರಾಹಕರನ್ನು ಮುಟ್ಟೋದು ಒಂದು ಮಾಧ್ಯಮಗಳ ಮೂಲಕ, ವಿಶೇಷವಾದ ಲೇಖನಗಳನ್ನು ಪರಿಚಯಿಸೋದು. ಆ ಕಾಲದಲ್ಲಿ ತುಂಬ ಕೃಷಿ ಪರವಣೆಗಳಿದ್ವು, ಅದನ್ನು ನಾವು ಬಳಸ್ಕೊಂಡ್ವಿ. ಮತ್ತು ಆಕಾಶವಾಣಿಯ ಕೆಲವು ಸರಣಿ ಕಾರ್ಯಕ್ರಮಗಳು ಭಾಗ ಆಗಿದ್ವಿ. ಇದೆಲ್ಲ ಕೂಡ ಗ್ರಾಹಕರನ್ನ ತಲುಪ್ತು. ಬಟ್ ನಾವು ಕಂಡುಕೊಂಡಂಥ ಸರಳ ಸುಲಭ ದಾರಿ ಅಂದರೆ ಮೇಳಗಳನ್ನು ಮಾಡುವುದು. ಅದು ಶಿವಮೊಗ್ಗ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಎಲ್ಲ ಕೂಡ ಗ್ರಾಹಕರಿಗೆ ಹೊಸ ಥರದ ಮೇಳಗಳನ್ನು ಕಾಯ್ತಾ ಇರ್ತಾರೆ. ಈಗ ನಾವು ಮೈಸೂರನ್ನು ನಮ್ಮ ಮುಖ್ಯ ಕಾರ್ಯಸ್ಥಾನ ಮಾಡ್ಕೊಂಡು ನಾವು ಈಗ ಹೆಚ್ಚು ಕಡಿಮೆ ಒಂದು 7-8 ವರ್ಷಗಳಿಂದ ನಿರಂತರವಾಗಿ ನಾವು ಮೇಳಗಳನ್ನು ನಡೆಸ್ತೀವಿ ಮತ್ತು ಗ್ರಾಹಕರನ್ನು ಸೆಳೆಯೋಕ್ಕೆ ಹೊಸ ಐಡಿಯಾಗಳನ್ನು ಮಾಡ್ತೀವಿ. ಯಾಕೆಂದರೆ ಒಂದು ಸಲ ನೀವು ಸಾವಯವ ಮೇಳ ಅಂದರೆ ಮುಂದಿನ ಬಾರಿ ಅವರು ಅಯ್ಯೋ ಮೊನ್ನೆ ತಾನೇ ಆಯ್ತಲ್ಲ ಸಾವಯವ ಮೇಳ ಅಂತಾರೆ. ಆಮೇಲೆ ನಾವು ಅದಕ್ಕೆ ಪ್ರತಿ ಆಯಾ ಹಂಗಾಮಿಗನುಗುಣವಾಗಿ ಹಲಸಿನ ಕಾಲದಲ್ಲಿ ಹಲಸು ಮೇಳ, ಮಾವಿನ ಕಾಲದಲ್ಲಿ ಮಾವಿನ ಮೇಳ, ಆಮೇಲೆ ಶೂನ್ಯ ಮಾಸದಲ್ಲಿ ಗೆಡ್ಡೆಗೆಣಸು ಮೇಳ, ಶೂನ್ಯ ಮಾಸ ಸಂಕ್ರಾಂತಿ ಆಸುಪಾಸು, ಮುಂಗಾರಿಗೆ ಮುನ್ನ ಬೀಜ ವೈವಿಧ್ಯ ಮೇಳ, ಇನ್ನು ಉಳ್ದಂಗೆ ಯಾವುದೂ ಜಾಗ ಇಲ್ಲ ಅಂದಾಗ ದೇಸಿ ದಾಲ್ ಮೇಳ, ಕಾಳು ಕಡಿ ಮೇಳ, ಮತ್ತು ಈಗ ಎಣ್ಣೆ ಮೇಳಗಳು, ಅಕ್ಕಿ ಮೇಳಗಳು, ಸಿರಿಧಾನ್ಯ ಮೇಳಗಳು, ತುಂಬ ಈ ಥರದ ಮೇಳಗಳನ್ನು ನಾವು ಆಯೋಜಿಸ್ತೀವಿ. ನಿಜಕ್ಕೂ ಗ್ರಾಹಕರ ಒಂದು ಸ್ಪಂದನೆ ಅಮೋಘವಾದದ್ದು. ನಮಗೇನು ಗೊತ್ತಾಯಿತು ಅಂದರೆ, ನಾನು ರೈತರಿಗೆ ಹೇಳೋದು ಮತ್ತೆ ನಿಜವಾಗೂ ಗ್ರಾಹಕರಿಗೆ ವಿಷಮುಕ್ತ ಆಹಾರ ಬೇಕು ಅನ್ನೋ ಮನಸ್ಸಿದೆ. ಅವರಿಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಮತ್ತು ಇದು ಪ್ರಾಮಾಣಿಕ ಈ ಗುಂಪು ಅನ್ನೋದು ಅವ್ರಿಗೆ ಬರಬೇಕದು.
ಏನಾಗೋಗಿದೆ, ಈಗ ಯಾವುದೋ ನೀವು ರಸ್ತೆ ಬದಿಲಿ ಏನೋ ಒಂದು ಹಲಸಿನಣ್ಣು ತಗೊಂಡು ಹೋದಂಗಲ್ಲ ಇದು. ಇಲ್ಲ ರಸ್ತೆ ಬದಿಯಲ್ಲಿ ಏನೋ ಮಾರ್ತಾಯಿದ್ರೆ ಅಲ್ಲೊಂದು ಸ್ವಲ್ಪ ಗೆಡ್ಡೆ ಗೆಣಸೋ ಇಲ್ಲ ಮಾವಿನಣ್ಣು ತೊಗೊಂಡು ಹೋದಂಗಲ್ಲ. ಇದು ಅವ್ರು ನಿರಂತರವಾಗಿ ತಿನ್ನೋ ಅಂಥ ಅಕ್ಕಿ, ಬೇಳೆ, ಎಣ್ಣೆ ಇದೆಲ್ಲ ಕೂಡ ಅವ್ರಿಗೆ ನಿರಂತರವಾಗಬೇಕು. ವಿಶೇಷವಾಗಿ ತರಕಾರಿಗಳು ಬೇಕು. ನಾನೊಂದು ಸ್ವಲ್ಪ ಜಾಸ್ತಿ ಹಣ ಕೊಡ್ತೀನಿ, ಅದಕ್ಕೆ ಒಂದು ಪ್ರಾಮಾಣಿಕವಾದ ಉತ್ಪನ್ನ ಬೇಕು ಅಂತ ಅವ್ರು ಆಶಿಸೋದು ತಪ್ಪೇನಲ್ಲ. ಹಾಗಾಗಿ ಈ ಮೇಳಗಳು ಕಲ್ಪನೆ ಭಾಳ ನಮಗೆ ಕೆಲಸ ಭಾಳ ಸಹಕಾರಿಯಾಯಿತು. ಅದನ್ನೇ ನಾವು ಮತ್ತೆ ರೈತರಿಗೆ ಹೇಳೋದು, ನೀವೆಲ್ಲ ತಾಲ್ಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಸುಲಭನಾಗಿ ಈ ಮೇಳವನ್ನು ನೀವು ಆಯೋಜಿಸ್ಬೋದು. ಅದು ಯಾವುದೇ ಜಿಲ್ಲಾ ಕೇಂದ್ರಗಳಂತೂ ಖಂಡಿತವಾಗಿ ನಾವು ಮಾಡ್ಬೋದು. ಅದು ನಮ್ಮದು ಹಲಸು ಮೇಳ ಎಷ್ಟಾಗುತ್ತೆ ಅಂದರೆ 45-50 ಲಕ್ಷ ರೂಪಾಯಿ ವಹಿವಾಟು ಆಗುತ್ತೆ. ಮತ್ತು ನಾವು ಆಯೋಜಕರಿಗೆ ಕೂಡ ಹಣ ತರುತ್ತೆ. ಯಾಕೆಂದರೆ ಪ್ರತಿ ಮಳಿಗೆ ಕೂಡ ಒಂದಷ್ಟು ಆ ಮಳಿಗೆ ಶುಲ್ಕ ಕೊಡೋದ್ರಿಂದ ನಾವು ಖರ್ಚು ವೆಚ್ಚ ತೆಗೆದ ಮೇಲೆ ಕೂಡ ಆಯೋಜಕರಿಗೆ ಹಣ ಉಳಿಯುತ್ತೆ. ನನಗೆ ಹೆಮ್ಮೆ ಅಂದರೆ ನಾವು ಯಾರ ನೆರವನ್ನು ಕೂಡ ಕೈ ಚಾಚಲ್ಲ. ಈ ಮೇಳಗಳು ಸುಸ್ಥಿರವಾಗಿದೆ, ಲಾಭದಲ್ಲಿ ನಡೀತಾ ಇದ್ದಾವೆ. ಮತ್ತು ಕೆಲವು ಸಲ ರೋಟ್ರಿ ಕ್ಲಬ್ ಥರದವರು, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಲಯನ್ಸ್ ಕ್ಲಬ್ಬು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇವರುಗಳು ಕೂಡ ಕೈ ಜೋಡಿಸ್ತಾ ಹೋಗ್ತಾರೆ. ಹಾಗಾಗಿ ಮೇಳಗಳ ಕಲ್ಪನೆ ಒಂದು, ರೈತರು ಮಾರುಕಟ್ಟೆಗಳನ್ನು ಕಟ್ಟೋದು. ಅಲ್ಲ ಕೃಷ್ಣ ಪ್ರಸಾದ್ ಅವರೇ, ಇದು ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಲಿಲ್ವಲ್ಲ? ಯಾಕೆಂದರೆ ಗ್ರಾಹಕನಿಗೆ ಆತನ ಅಗತ್ಯ ದಿನನಿತ್ಯ ಇರುತ್ತೆ. ಈಗ ನೀವು ಮೇಳನೆ ಮಾಡೋದಾದ್ರೂ ಅದು ತಿಂಗಳಿಗೊಂದು ಮಾಡ್ಬೋದೇನೋ ಅಷ್ಟೇ. ಈಗ ಪ್ರತಿನಿತ್ಯದ ಆತನ ಅಗತ್ಯವನ್ನು ಪೂರೈಸೋದಕ್ಕೆ ತಮ್ಮ ಆಲೋಚನೆಗಳು, ಚಿಂತನೆಗಳೇನು? ಹೌದು, ಇದೇ ನಾನು ಹೇಳೋದು. ಒಂದೇನಾಗೋಗಿದೆ, ನಾನೊಬ್ಬ ಕಟ್ತೀನಿ ಅನ್ನೋದು ಇವತ್ತು ಸಾಧ್ಯವಿಲ್ಲದ ಮಾತು. ರೈತರು ನಾವು ಸೋಲ್ತಾ ಇರೋದೇನು ಅಂದರೆ, ನನ್ನ ಗುಟ್ಟನ್ನು ಕೊಟ್ಟರೆ ಏನಾಗೋಗ್ಬಿಡುತ್ತೋ, ನಾನೇನೋ ರಾಗಿ ಮಾಲ್ಟ್ ಮಾಡ್ತೀನಿ ಪಕ್ಕದವನಿಗೆ ಹೇಳ್ಕೊಟ್ರೆ ಏನಾಗ್ಬಿಡುತ್ತೆ, ಆಮೇಲೆ ನಾನು ಯಾರಿಗೋ 10 ಜನಕ್ಕೆ ಮಾರ್ಕೆಟ್ ಕೊಡ್ತಾ ಇದ್ದೀನಿ ಅವ್ರಿಗೂ, ಈಗ ಆಗಿಬಿಟ್ಟು ನಾವು ಸೋಲ್ತಾ ಇದ್ದೀವಿ. ರೈತರು ನಾವು ಸಂಘಟಿತರಾಗಬೇಕು, ರೈತ ಗುಂಪುಗಳು ನಾವು ಒಗ್ಗೂಡಬೇಕು, ರೈತ ಕಂಪನಿಗಳು ಜೊತೆಯಾಗಿ ನಾವು ಹೆಜ್ಜೆ ಹಾಕಬೇಕು. ನೀವು ನೋಡಿ, ಮೈಸೂರಲ್ಲಿ ಆ ಜವಳಿ ಅಂಗಡಿಗಳು ರಾಶಿ ಒಂದೇ ರಸ್ತೆಯಲ್ಲಿ ಇರ್ತವೆ, ಆ ಕಂಪ್ಯೂಟರ್ ಅಂಗಡಿಗಳು ಒಂದೇ ರಸ್ತೆಯಲ್ಲಿ ಇರ್ತಾರೆ, ಎಲ್ಲರಿಗೂ ವ್ಯಾಪಾರ ಆಗ್ತದೆ. ಹಂಗಾರೆ ನಾವ್ಯಾಕೆ ರೈತರು ಒಂದು ಲೈನಿಗೆ ಬರೋಕ್ಕೆ ಹಿಂದು ಮುಂದೆ ನೋಡ್ತೀವಿ? ಅದನ್ನು ನಾವು ಕಲಿಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ, ಸಂಘಟಿತರಾದರೆ ಗೆಲುವಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಸಹಜ ಸಮೃದ್ಧ ತಿಂಗಳಿಗೊಂದು ಮೇಳ ಮಾಡಿ ರೈತ ಗ್ರಾಹಕರನ್ನು ಸಂಘಟಿಸುವ, ಅವ್ರಿಗೆ ಅರಿವು ಮೂಡಿಸೋ ಕೆಲಸ ನಾವು ಮಾಡ್ತೀವಿ. ಇನ್ಯಾವುದೋ ಈಗ ವಿಜಯನಗರದಲ್ಲಿ ಇಲ್ಲ ಕಾಡಾ ಆಫೀಸಲ್ಲಿ ವಾರದ ಸಂತೆಗಳು ನಡೀತದೆ. ಈ ಥರದ ಸಂತೆಗಳು ಮೈಸೂರಲ್ಲಿ 26 ಬರಬೇಕು. ಚಾಮರಾಜನಗರ, ಮಂಡ್ಯ, ಹಾಸನ ಇಲ್ಲೆಲ್ಲ ಬಂದಾಗ ನಾವಿಲ್ಲೇನು ಗಾಣದ ಎಣ್ಣೆ ಬಗ್ಗೆ ಅರಿವು ಕೊಟ್ಟಿರ್ತೀವಿ, ಅದು ಸಂತೆಗಳಲ್ಲಿ ಆಗ್ತಾ ಹೋಗುತ್ತೆ. ಮತ್ತು ಅಲ್ಲಲ್ಲಿ ಮಳಿಗೆಗಳೊಂದಷ್ಟು ಎದ್ದೊಳ್ಬೇಕು. ಮಳಿಗೆಗಳ ಸಮಸ್ಯೆ ಏನಿದೆ, ನಾಯಿ ಕೊಡೆ ಥರ ಸಾವಯವ ಮಳಿಗೆಗಳು ಎದ್ದೊಳ್ತವೆ, ಮುಳುಗಿಬಿಡ್ತವೆ. ಬದ್ಧತೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ. ಆ ಬದ್ಧತೆ, ಪ್ರಾಮಾಣಿಕತೆ ಎಲ್ಲಿವರೆಗೂ ಬರಲ್ಲ, ಅದು ಸಾಧ್ಯ ಇಲ್ಲ. ನಾವು ಸಹಜ ಆರ್ಗ್ಯಾನಿಕ್ಸ್ನ ಹೆಗ್ಗಳಿಕೆ ಏನು ಅಂದರೆ, ಕಳೆದ 15 ವರ್ಷಗಳಿಂದ ನಾವು ಈ ಕ್ಷೇತ್ರದಲ್ಲಿದ್ದೀವಿ. ವರ್ಷದಿಂದ ವರ್ಷಕ್ಕೆ ನಮ್ಮ ವಹಿವಾಟು ಬೆಳೀತಾ ಈಗ 32 ಕೋಟಿಗಳಿಗೆ ಬಂದು ನಿಂತಿದ್ದೀವಿ. ಇದು ಯಾಕೆ ಸಾಧ್ಯ ಆಗುತ್ತೆ ಅಂದರೆ, ಗ್ರಾಹಕರು ನಿಮ್ಮ ಬಗ್ಗೆ ಇಡೋಂಥ ನಂಬಿಕೆ. ಅದು ಈ ಸಹಜ ಆರ್ಗ್ಯಾನಿಕ್ಸ್ ಬೆಳವಣಿಗೆ ಬಗ್ಗೆ ಒಂಚೂರು ಹೇಳಿ. ಯಾಕೆಂದರೆ ಅದು ಬಹುಶಃ ಇತರರಿಗೂ ಒಂದು ಮಾದರಿ ಆಗಬಲ್ಲದು. ಯಾಕೆಂದರೆ ನೀವು ಅಲ್ಲಿ ಒಂದು ಡೈಲಿ ಮಾರುಕಟ್ಟೆನೇ ಸೃಷ್ಟಿ ಮಾಡಿದ್ದೀರಿ. ಯಾವುದೇ ಡಿಪಾರ್ಟ್ಮೆಂಟ್ ಸ್ಟೋರ್ಗೂ ಕೂಡ ಕಡಿಮೆ ಇಲ್ಲದಂತಹ ಒಂದು ಮಾರುಕಟ್ಟೆನ ಬೆಂಗಳೂರಿನಂಥ ಊರಲ್ಲಿ ತಾವು ಕಟ್ಟಿದ್ದೀರಿ. ಇದರ ಬೆಳವಣಿಗೆ ಬಗ್ಗೆ ಸ್ವಲ್ಪ ಹೇಳಿ. ಬೆಳವಣಿಗೆ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳೋದು ಮತ್ತು ನನ್ನ ರೈತ ಬಂಧುಗಳಿಗೆ ನಾನು ಹೇಳೋದೇನು ಅಂದರೆ, ಯಾರು ನೀವು ಈ ರೈತ ಕಂಪನಿಗಳನ್ನು ಹುಟ್ಟಾಕ್ತೀರಾ, ಆ ಸೃಷ್ಟಿಕರ್ತರು ಒಂದು ಬದ್ಧತೆ ಇರಬೇಕು. ನಿಮ್ಮಗಳ ನಡುವೆ ಒಂದು ವಿಶ್ವಾಸ ಇರಬೇಕು. ನಾವು ಏನು ಸಹಜ ಆರ್ಗ್ಯಾನಿಕ್ಸ್ ಕಟ್ಟಿದ ತಂಡ ಇದೆ, ಬಹುಶಃ ನಾವು ಈಗ 20 ವರ್ಷ ಇರಬೇಕೇನೋ. ಇವತ್ತು ಕೂಡ ನಾವು ಭಾಳ ಹೆಮ್ಮೆ ಪಡ್ತೀವಿ, ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಯಾರೊಬ್ಬರು ಕೂಡ ನನ್ನ ಅಣ್ಣನ ಮಗನ ಸೇರಿಸ್ಕೋ, ನನ್ನ ತಮ್ಮ ಇದ್ದಾನೆ ನನ್ನ ಮಗನ ಇಲ್ಲಿ ಸೇರಿಸ್ಕೋ, ಆ ಥರ ಯಾವುದಿಲ್ಲ. ಅಂದರೆ ನಾವು ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಯಾರೂ ಕೂಡ ಹೋಗಲ್ಲ. CEO ಆ ಥರದ ಒಂದು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ. ಎಲ್ಲವನ್ನು ಕೂಡ ಪಾರದರ್ಶಕವಾಗಿ ಇಟ್ಟಿದ್ದೀವಿ. ಮತ್ತು ನಾವು ಯಾವತ್ತೂ ಹೇಳ್ತೀವಿ, ರೈತರಿಗೆ 15 ದಿನದೊಳಗೆ ನೀವು ಪಾವತಿ ಮಾಡಬೇಕಣ್ಣ, ಸಾಲ ಉಳಿಸ್ಕೋಬಾರ್ದು. ಮತ್ತು 2,
ಬಹಳಷ್ಟು ರೈತ ಕಂಪ್ನಿಗಳು ಸೋಲೋದೆಲ್ಲಿ ಅಂದರೆ ಈ ಷೇರುದಾರರ ನಂಬರ್ ಗೇಮ್ ಆಡೋದ್ರಿಂದ 1,000 ರೈತರು ಬೇಕು, ಕೈಗೆ ಸಿಕ್ಕದರ್ನೆಲ್ಲ ತರಿಸ್ಕೊಬಿಡ್ತೀರ, ಆಮೇಲೆ ಪಡಬಾರ್ದು ಕಷ್ಟಪಡ್ತೀರ. ನಮ್ಮಲ್ಲಿ ಹಂಗಿಲ್ಲ. ನಮ್ಮಲ್ಲಿ ಷೇರುದಾರರಾಗಿ ಒಳಗೆ ಬರಬೇಕು ಅಂದರೆ ಕನಿಷ್ಠ ಅವರು 1 ವರ್ಷ ನಮಗೆ ಸರಕನ್ನು ಸರಬರಾಜು ಮಾಡಿರಬೇಕು, ಅವರು ಬದ್ಧತೆ ಇರೋಂಥ ಸಾವಯವ ಕೃಷಿಕರಾಗಿರಬೇಕು. ಇದನ್ನೆಲ್ಲ ನಾವು ಜಡ್ಜ್ ಮಾಡೋಕ್ಕೆ, ಅವ್ರನ್ನ ಅಳತೆ ಮಾಡೋಕ್ಕೆ ಕನಿಷ್ಠ 1 ವರ್ಷ ತೊಗೊಳ್ತೀವಿ. ಆಮೇಲೆ ಅಷ್ಟೇ ಅವ್ರನ್ನ ಷೇರ್ದಾರರಾಗ್ತೀವಿ. ನೀವು ನಂಬಲ್ಲ, ನಾವು 15ನೇ ವರ್ಷದಲ್ಲಿ ನಡೀತಾ ಇದ್ದೀವಿ. ಇವತ್ತು ಕೂಡ ಅವಿರೋಧವಾಗಿ ಈ ನಿರ್ದೇಶಕರ ಆಯ್ಕೆ ನಡೀತಾ ಇದೆ. ಅಂದರೆ ಒಂದು ವಿಶ್ವಾಸದಿಂದ ಷೇರುದಾರರು ಮತ್ತು ಏನು ಪ್ರವರ್ತಕರು ಇವ್ರ ನಡುವೆ ಹೋಗ್ತಾ ಇದೆ. ಮತ್ತು CEO ಪಾತ್ರ ಭಾಳ ಮುಖ್ಯ. ಇವತ್ತೇನಾದ್ರು ಸಹಜ ಆರ್ಗ್ಯಾನಿಕ್ಸ್ ಈ ಮಟ್ಟಕ್ಕೆ ಬಂದಿದೆ ಅಂದರೆ ಬಿ ಸೋಮೇಶ್ ಅಂತ ನಮ್ಮ ಮಳವಳ್ಳಿಯವರು, ಅವ್ರು ಬರೀ MCOM ಓದಿದರು, MBA ಈ ಭ್ರಮೆಯನ್ನು ಬಿಟ್ಟು ನಾವು MCOM ಓದಿ ಹುಡುಗ ಇವತ್ತು ಅದನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋದಂಥದ್ದು. ಅಂದರೆ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೂ ಕೂಡ ಒಂದು ಜಾಗತಿಕವಾಗಿ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಿಲ್ಲಂಥ ಶಕ್ತಿ ಇದೆ. ಅವಕಾಶ ಕೊಟ್ಟರೆ ಅವರು ಕೂಡ ಯಾವುದೇ ಕಾರ್ಪೊರೇಟ್ ನಾಯಕರಿಗೆ ಲೀಡ್ರಿಗೆ ಸಮನಾಗಿ ನಿಲ್ಲಕ್ಕೆ ಸಾಧ್ಯ ಅನ್ನೋದನ್ನು ಸಹಜ ಆರ್ಗ್ಯಾನಿಕ್ಸ್ ಪ್ರೂವ್ ಮಾಡಿದ್ದಾರೆ, ಸೋಮೇಶ್ ಪ್ರೂವ್ ಮಾಡಿದ್ದಾರೆ. ಅಲ್ಲ, ಈ 40 ಕೋಟಿ ಬಿಸ್ನೆಸ್ ಮಾಡೋಕ್ಕೆ ಹೇಗೆ ಸಾಧ್ಯ ಆಯಿತು ತಮಗೆ? ಅಂದರೆ ಬಹಳಷ್ಟು ಜನ ಆರಂಭದಲ್ಲಿ ರಿಟೇಲ್ಗೆ ಹೋಗ್ಬಿಡ್ತಾರೆ. ನಾನು ಮತ್ತೆ ಹೇಳೋದು, ಆದಷ್ಟು ನೀವು ಹೋಲ್ಸೇಲ್ಗಳಲ್ಲಿ ಸಗಟಾಗಿದ್ರಿ, ನಿಮಗೆ ರಿಸ್ಕ್ ಕಡಿಮೆ ಇದೆ, ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋ ಅಂಥ ಶಕ್ತಿ ಬಂದ ಮೇಲೆ 1-2 ವರ್ಷಗಳಲ್ಲಿ ನಿಧಾನವಾಗಿ ನೀವು ಬ್ರ್ಯಾಂಡನ್ನು ಬಿಲ್ಡ್ ಮಾಡ್ಕೊಳ್ಳಿ. ಅದು ಬಿಟ್ಟು ನೀವು ಒಂದೇ ಸಲ ಬ್ರ್ಯಾಂಡ್ಗಳು ಮಾಡಿ ಚಿಕ್ಕದಾಗಿ ಮೌಲ್ಯವರ್ಧನೆ ಮಾಡ್ತೀನಿ ಅಂತ ಹೋದರೆ ಭಾಳ ಕಷ್ಟ. ಅದು ನಾವೆಲ್ಲ ಏನು ಮಾಡಿಬಿಟ್ವಿ, ನಾವು ಮೌಲ್ಯವರ್ಧನೆಯಲ್ಲಿ ತುಂಬ ಮುಂದೆ ಇದ್ದೀವಿ, ಭಾಳ ಮಾಡ್ತೀವಿ, ಆದರೆ ನಾವು ಬ್ರ್ಯಾಂಡೇ ಹಾಕಲ್ಲ. ನಮ್ಮದು ಜಲಂಧರಿಂದ ನಾಗರ್ಕೋಯಿಲ್ಗಳಿಗೂ 1800 ಮಳಿಗೆಗಳಿಗೆ ನಮ್ಮ ಸರಕುಗಳು ಹೋಗ್ತದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರಿಗೋ ಗೋಧಿ ಇಟ್ಟಬೇಕು, ನಾವು ಅವ್ರಿಗೆ 25 kg ಅಷ್ಟು 30 kg ಕಳಿಸ್ಬಿಡ್ತೀವಿ, ಅವ್ರು ಮಾಡ್ಕೊಳ್ತಾರೆ ಪ್ಯಾಕಿಂಗು, ನಮಗೆ ರಿಸ್ಕ್ ಇಲ್ಲ. ಈ ಥರದ ಕೆಲವು ಐಡಿಯಾಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಮತ್ತು ತರಕಾರಿ ಹಣ್ಣು ಬಂದ ಮೇಲೆ ನಮ್ಮ ಬಿಸ್ನೆಸ್ ಬೆಳೆದೋಯ್ತು. ಮೊದಲು ನಾವು ಬರೀ ಅಕ್ಕಿ ಬೇಳೆ ಅಂದ್ಕೊಂಡಿದ್ದಾಗ ವಹಿವಾಟು 3-4 ಕೋಟಿಗಳಾಯಿತು. ಯಾವಾಗ ತರಕಾರಿ ಬಂತೋ ವರ್ಷದಿಂದ ವರ್ಷಕ್ಕೆ ಜಂಪ್ ಆಗ್ತಾ ಹೋಯಿತು ನಮ್ಮ ಇದು. ಆಮೇಲೆ ನಿಧಾನವಾಗಿ ನಾವು ಸೌಂದರ್ಯವರ್ಧಕಗಳು, ಬೇರೆ ಬೇರೆ ಕೆಲವು ಸಾವಯವ ಪದಾರ್ಥಗಳು, ಉತ್ಪನ್ನಗಳು ಇವತ್ತು ನಿಮಗೆಲ್ಲ ಸಿಗುತ್ತೆ ಅಲ್ಲಿ. ನಿಮ್ಮ ಮನೆ ಬಳಕೆಗೆ ಏನೇನು ಬೇಕು, ನಿಮ್ಮ ದಿನನಿತ್ಯದ ಅಗತ್ಯಕ್ಕೆ ಏನು ಬೇಕು, ಎಲ್ಲವನ್ನು ಕೂಡ ನಾವಲ್ಲಿ ತಂದಿದ್ದೀವಿ. ತರಕಾರಿನೇ ಕಷ್ಟ ಅಂತಾರೆ, ಆದರೆ ತಾವು ಹೇಳ್ತೀರಿ ತರಕಾರಿ ಬಂದ ಮೇಲೆ ನಮ್ಮ ವಹಿವಾಟು ಜಾಸ್ತಿ ಆಯಿತು ಅಂತ. ಹೇಗೆ ಇದು ಅರ್ಥೈಸ್ಕೋಬೇಕು ನಾವು? ಅಂದರೆ ನೀವು ತರಕಾರಿ ಮತ್ತು ಹಣ್ಣು ತುಂಬ ಚಾಲೆಂಜಿಂಗ್ ಆದಂಥ ಸವಾಲಿನ ಒಂದು ಕೆಲಸ ಅದು. ಇಲ್ಲಿ ನೀವು ತುಂಬ ಗುಂಪಿದ್ದಾಗ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ ಆಗೋದು. ನಾವೇನಾಗೋಯ್ತು, ಮಾಯಸಂದ್ರ ಅಂತ ಆನೆಕಲ್ ಹತ್ರ, ಮಾಗಡಿ ಹತ್ರ ಇನ್ನೊಂದು ಹಳ್ಳಿ, ಮತ್ತು ಇಲ್ಲಿ ಹೆಗ್ಗಡದೇವನ ಕೋಟೆ ಅಂತರಸಂತೆ ಸುತ್ತಮುತ್ತ ಹೀಗೆಲ್ಲ ಒಂದಷ್ಟು ತರಕಾರಿ ಬೆಳೆಗಾರ ಸಂಘಗಳನ್ನು ನಾವು ಆರಂಭಿಸಿದ್ದೀವಿ. ಹಾಗೇನಾಗುತ್ತೆ, ಯಾರು ಎಷ್ಟು ಬೆಳಿಬೇಕು, ಯಾವಾಗ ಬೆಳಿಬೇಕು, ಇದೆಲ್ಲ ಕೂಡ ಒಂಥರ ನಮಗೆ ನಿಯಂತ್ರಣದಲ್ಲಿರ್ತದೆ. ಗುಣಮಟ್ಟಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಮತ್ತು 2 ಏನದು ವೇಸ್ಟಾಗಿ ಬರುತ್ತೆ, ಕೆಲವು ಸಲ ರಿಜೆಕ್ಟ್ ಆಗ್ತವೆ. ಕೆಲವೇನೋ ಒಂದು ತೂತಿರ್ಬೋದು, ಅದು ಶೇಪ್ ಇಲ್ಲದೆ ಇರ್ಬೋದು, ಇಂಥದ್ದೆಲ್ಲ ಅದನ್ನು ಕಟ್ ವೆಜಿಟೇಬಲ್ಸ್ ಅಂತೇಳಿ ಮೌಲ್ಯವರ್ಧನೆ ಮಾಡ್ಕೊಳ್ತೀವಿ. ಡ್ರೈಗರ್ಗೆಲ್ಲ ಹಾಕಿ, ಉಪ್ಪಿನಕಾಯಿ ಹಾಕಿ, ಈ ಥರದ್ದೆಲ್ಲ ನಾವು ಜೋಡಿಸ್ಕೊಬಿಟ್ಟಿದ್ವಿ. ಹಾಗಾಗಿ ತರಕಾರಿ ಮತ್ತು ಹಣ್ಣು ಸವಾಲಿನ ಕೆಲಸ, ಆದರೆ ಗುಂಪುಗಳು ಮೂಲಕ ಮಾಡಿದಾಗ ಇದನ್ನು ಹೂವಿನ ಥರ ಹಗುರವಾಗಿ ಎತ್ಬೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಮಾಯಸಂದ್ರದವ್ರು 1.5 ಕೋಟಿ ತರಕಾರಿಗಳು ಕಳಿಸ್ತಾರೆ. ಪ್ರತಿದಿನ ಒಂದು ಟೆಂಪೋ ಬರುತ್ತೆ, ಸೇಮ್ ಹಾಲಿನ ಡೈರಿ. ನೀವೆಲ್ಲಿ ಮಾಡ್ತೀರಾ ಸರ್ ಅದನ್ನು? ನಾವೇನು ಮಾಡ್ತೀವಿ ಅಂದರೆ, ಮೊದಲೆಲ್ಲ ನಾವು ನೇರ ಕೊಡೋಕೆ ಹೋಗ್ಬಿಟ್ಟು ಪ್ರಾಬ್ಲಮ್ ಆಯಿತು. ಈಗ ನಾವೇನು ಮಾಡ್ತೀವಿ, ಎಲ್ಲ 2-3-4-5 ಮೂಲಗಳಿಂದ ನಮ್ಮ ರೈತರು ಗುಂಪುಗಳಿಂದ ತಂದ ತರಕಾರಿನ ಒಂದು ಕಡೆ ತಂದು ಉಗ್ರಾಣದಲ್ಲಿ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀವಿ, ಸೋಟ್ ಮಾಡ್ಕೊಳ್ತೀವಿ. ಅಕಸ್ಮಾತ್ ಏನಾದರೂ ಅದು ಶೇಪ್ ಇಲ್ಲ ಅಂದರೆ, ಇಲ್ಲ ಹುಳುಕಿದ್ರೆ, ಇಲ್ಲ ಅದು ಕೆಲವು ಸಲ ಭಾಳ ಸಣ್ಣ ಸೈಜ್ ಇದ್ದರೆ ಅಂಥವನ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಬಿಡ್ತೀವಿ. ಸಪ್ರೇಟ್ ಮಾಡಿಕೊಂಡು ಉತ್ತಮವಾದಂಥ ಗುಣಮಟ್ಟದ ಮಾತ್ರ ನಾವು ಮಳಿಗೆಗಳಿಗೆ ಇಲ್ಲ ಯಾರು ಕೇಳ್ತಾರೋ ಅವ್ರಿಗೆ ಸಗಟಾಗಿ ಕೊಟ್ಟುಬಿಡ್ತೀವಿ. ಈ ರಿಜೆಕ್ಟ್ ಆಗಿರೋದು ಮತ್ತೆ ಸಂಘಗಳಿಗೆ ವಾಪಸ್ ಹೋಗುತ್ತೆ, ಅವ್ರು ಅದರಲ್ಲೇನೋ ಮೌಲ್ಯವರ್ಧನೆ ಮಾಡ್ಕೊಳ್ತಾರೆ. ಈ ಥರ ಯಾವುದೂ ಕೂಡ ವೇಸ್ಟ್ ಆಗದೆ ಇರೋಂಥ ಒಂದು ಇದನ್ನು ನಾವು ಮಾಡಿದ್ವಿ. ನಮ್ಮಲ್ಲಿ ಸಬ್ಜಿ ಕೂಲರ್ಸ್ ಅಂತಿದ್ದಾವೆ, ಅದು ಕರೆಂಟೇ ಬೇಡ. ಅದರಲ್ಲಿ ಅಕಸ್ಮಾತ್ ಏನಾದ್ರು ತರಕಾರಿ ಉಳಿತು ಅಂದರೆ 1-2 ದಿನ ತಂಪಾಗಿರುತ್ತೆ.
ಆಮೇಲೆ ಡ್ರೈಯರ್ಗಳು ಇಟ್ಕೊಂಡಿದ್ದೀವಿ. ಉದಾಹರಣೆ ಬೀಟ್ರೂಟ್ ಬಲ್ತಿರೋದು ಹಳೆ ಉಳಿದಿರೋದಿದ್ರೆ ಅದನ್ನು ಪೌಡ್ರು ಮಾಡ್ತೀವಿ. ಈ ಥರ ಒಂದಷ್ಟು ಉಪ್ಪಿನಕಾಯಿಗಳು ಸಾಕಷ್ಟು ಮಾಡ್ತೀವಿ. ಈ ಥರದ ಯಾವುದೇ ಒಂದು ಗುಣಮಟ್ಟದ ತರಕಾರಿ ಗ್ರಾಹಕನಿಗೆ ಸಿಗುತ್ತೆ. ಅದು ಏನಾದ್ರು ಬಲ್ತೋಗಿರೋದು, ತಿರಸ್ಕಾರ, ರಿಜೆಕ್ಟ್ ಆಗಿರೋದು, ಅದರಿಂದ ಕೂಡ ಮೌಲ್ಯವರ್ಧನೆ ಮಾಡ್ಕೋಬೋದು. ಕೃಷ್ಣ ಪ್ರಸಾದ್ ಅವರೇ, ನೀವೆಲ್ಲೂ ಗ್ರಾಹಕರಿಗಿಂದ ಈ ಪ್ರಶ್ನೆನ ಏನು ಕೇಳಲಿಲ್ವಾ? ಇದು ಸರ್ಟಿಫೈಡಾ ಅಥವಾ ಇದು ಸಾವಯವ ಅನ್ನೋದಕ್ಕೆ ಏನು ಗ್ಯಾರಂಟಿ, ಯಾರು ಇದನ್ನು ಪ್ರಮಾಣೀಕರಿಸಿದ್ದಾರೆ, ಯಾರು ಬೆಳೆದಿದ್ದಾರೆ, ಈ ತರಹದ ಪ್ರಶ್ನೆಗಳು ನಿಮಗೆ ಬರಲಿಲ್ವಾ? ಅಥವಾ ಬಂದರೆ ಅದನ್ನು ಹೇಗೆ ಬಹಳಷ್ಟು ಸಲ ಬಂದಿದೆ. ಒಂದೇನು ಅಂದರೆ, ಸಹಜ ಸಮೃದ್ಧ ಮೇಳಗಳು ಮಾಡೋದ್ರ ಮೂಲಕ ಗ್ರಾಹಕರು ಸಹಜ ಸಮೃದ್ಧದ, ಸಹಜ ಆರ್ಗ್ಯಾನಿಕ್ಸ್ನ, ಸಹಜ ಸೀಡ್ಸ್ನ ಇವೆಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇರೋದ್ರಿಂದ ಒಂದು ನಂಬಿಕೆ ಇದೆ ನಮ್ಮ ಮೇಲೆ. ನಾನೆಲ್ಲರಿಗೂ ಹೇಳೋದು, ಹಾಗಾಗಿ ಮೇಳಗಳು ಇಲ್ಲ ರೈತ ಮಾರುಕಟ್ಟೆಗಳು, ವಾರಾಂತ್ಯದ ರೈತ ಮಾರುಕಟ್ಟೆಗಳು ನಿಮಗೆ ಒಂದು ಗ್ರಾಹಕನ ಜೊತೆ ಒಂದು ಆಪ್ತತೆ ತಂದು ಕೊಡ್ತದೆ. ಅವಾಗ ಅವ್ರು ಕೇಳೋದಾದ್ರು, ಏನು ಸರ್ ಇದು ಸರ್ಟಿಫಿಕೇಟ್ ಐತಾ ಅಂತಾರೆ. ಎಲ್ಲೇ ಸರ್ಟಿಫಿಕೇಟ್ ಅಣ್ಣ, ಇದೇನೆಲ್ಲ ನೀವೇ ನೋಡಿದಾರಲ್ಲ, ನಮ್ಮ ಇವ್ರದ್ದು ಮಾದೇವ ಸ್ವಾಮಿದಲ್ವಾ, ಹಿಂಗೆಲ್ಲ ನಾವು ಮಾತಾಡ್ಬೋದು. ಇದು ಇವ್ರು ರಾಮಕ್ಕರು ಬೆಳೆದಿದ್ದಲ್ವಾ, ಓ ಹೌದಾ ಸರ್, ಅದೇ ಅವತ್ತು ಮೇಳದಲ್ಲಿ ಮಾರ್ತಿದ್ರಲ್ಲ, ಹಿಂಗೆಲ್ಲ ಒಂದು ಆತ್ಮೀಯತೆಯಿಂದ ಮಾತುಕತೆ ನಡೀತವೆ. ಬಟ್ ನಾವು ರಾಷ್ಟ್ರ ಮಟ್ಟದಲ್ಲಿ ವ್ಯಾಪಾರ ಮಾಡೋದ್ರಿಂದ, ಕೆಲವು ಎಕ್ಸ್ಪೋರ್ಟ್ ಕೂಡ ನಮ್ದಿರೋದ್ರಿಂದ ಥರ್ಡ್ ಪಾರ್ಟಿ ಸರ್ಟಿಫಿಕೇಷನ್ ಅಂತ ಏನು ಹೇಳ್ತಾರೆ ಅದು ಕೂಡ ನಮ್ದಿದೆ. ಒಂದಷ್ಟು PGS ಗುಂಪುಗಳು ಕೂಡ ಇದ್ದಾವೆ. ಏನು PGS ಗುಂಪು ಅಂದರೆ? PGS ಗುಂಪು ಅಂದರೆ ಪಾರ್ಟಿಸಿಪೇಟ್ರಿ ಗ್ಯಾರಂಟಿ ಸಿಸ್ಟಮ್ ಅಂತ. ರೈತರ ನಡುವೆನೆ ಅದು ಆ ಸಹಭಾಗಿತ್ವ ಸಾವಯವ ದೃಢೀಕರಣ ಒಂದು ವಿಧಾನ ಇದೆ. ಅದನ್ನು ಕೇಂದ್ರ ಸರ್ಕಾರ ಕೂಡ ತುಂಬ ಪ್ರಮೋಟ್ ಮಾಡ್ತಾ ಇದೆ. ಬಟ್ ಸಮಸ್ಯೆ ಏನು ಅಂದರೆ, ಇವತ್ತು ಸರ್ಟಿಫಿಕೇಷನ್ನು ಪ್ರೋಸೆಸ್ಸು, ಆ ಪ್ರಕ್ರಿಯೆ ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಹಾಗಾಗಿ ನೀವು ಮಾಡಿಸ್ಕೊಳ್ಳಿ. ಬಟ್ ನಾನು ಹೇಳೋದೇನು ಅಂದರೆ, ಸ್ಥಳೀಯವಾಗಿ ಗ್ರಾಹಕರ ಜೊತೆ ನೀವು ಬಾಂಧವ್ಯ ಬೆಳೆಸಿ. ಅವಾಗ ಇದು ಯಾವುದೂ ಕೂಡ ನಿಮ್ಗೆ ಒತ್ತಡ ಇರಲ್ಲ. ನೀವು ನಂಬಲ್ಲ, ಅದೆಷ್ಟೋ ಸಲ ನನಗೆ ನನ್ನ ಉದ್ದಿಮೆಯನ್ನು ಕಟ್ಟಲಿಕ್ಕೆ ರೈತ ಕಂಪ್ನಿಗಳಿಗೆ ಸಹಾಯ ಮಾಡೋಕ್ಕೆ ಹಣ ಹಾಕೋದೇ ಗ್ರಾಹಕರು. ನೋಡಿ, ನಾವು ಈಗ ಕುಂದಗೋಳದಲ್ಲಿ ಅಕ್ಕಿ ಮಿಲ್ ಹಾಕಬೇಕು, ನನಗೆ ಬ್ಯಾಂಕ್ನವರು ಹಣ ಕೊಡ್ತೀನಿ ಎಂದು ಕೈ ಕೊಟ್ಬಿಟ್ರು. ನನಗೆ 14 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದು ಗ್ರಾಹಕರು. ಒಬ್ಬರು 1 ಲಕ್ಷ, 2 ಲಕ್ಷ ಇಂಥದ್ದೆಲ್ಲ 2 ವರ್ಷಗಳ ಕಾಲ ಬಡ್ಡಿ ಇಲ್ಲದೆ ನಮಗೆ ಸಾಲ ಕೊಟ್ಟಿದ್ದಾರೆ. ಅಂದರೆ ಇದು ಯಾವತ್ತೂ ಕೂಡ ನಾವು ರೈತರು ಬೇರೆ, ಗ್ರಾಹಕರು ಬೇರೆ ಅಂತ ನೋಡಬಾರ್ದು. ರೈತ ಅನ್ನ ಕೊಡೋ ಅಂಥ ದೇವರು, ಅದೇ ರೀತಿ ಗ್ರಾಹಕರು ರೈತನ ಕೈ ಹಿಡಿಯುವಂಥ ಒಂದು ಹಿತಚಿಂತಕರು ಅನ್ನೋದು ನಮ್ಮ ಇದರಲ್ಲಿ ಇರಬೇಕು. ಹಾಗಾಗಿ ಮೇಳಗಳು, ನಮ್ಮ ಫಾರ್ಮರ್ಸ್ ಮಾರ್ಕೆಟು ಏನು ರೈತ ಮಾರುಕಟ್ಟೆಗಳು ಮತ್ತು ಮಳಿಗೆಗಳು ಇವೆಲ್ಲ ಕೂಡ ಜೊತೆಯಾಗಿ ನಡಿಬೇಕದು. ಮುಂಚೆ ಸಾವಯವ ಕೃಷಿ ಮಾಡಿ ಯಾಕೆ ಮಾಡಿ ಅಂತೆಲ್ಲ ಕೇಳಿದಾಗ, ಈ ಸಾವಯವ ಕೃಷಿ ಮಾಡಿ ಅಂತ ಹೇಳೋರು ಮಾಮೂಲಿ ಉತ್ಪನ್ನಗಳಿಗಿರೋ ಬೆಲೆಗಿಂತ ಡಬಲ್ ಬೆಲೆ ಸಾವಯವ ಕೃಷಿ ಮಾಡಿದಾಗ ಸಿಗುತ್ತೆ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಉತ್ತೇಜನಕ್ಕಾಗಿ ಆ ಮಾತು ಹೇಳಿರ್ಬೋದೇನೋ. ಈಗ ಸಾವಯವ ಉತ್ಪನ್ನಗಳಿಗೆ ಹೆಚ್ಚು ಬೆಲೆ ಅನ್ನೋದು ಒಂದು. ಆಮೇಲೆ ಎರಡನೇದು, ಭಾಳ ಪ್ರಧಾನವಾಗಿ ತಾವೇ ಪ್ರಸ್ತಾಪ ಮಾಡಿದಾಗೆ ಬೇರೆ ಕಡೆಗಳಿಗೆ ನಾವು ಮಾರಾಟ ಮಾಡುವಂಥದ್ದು. ಅದು ನಮ್ಮ ದೇಶದ ಬೇರೆ ಭಾಗನೇ ಇರ್ಬೋದು ಅಥವಾ ವಿದೇಶಗಳಿಗೆ ಕಳಿಸೋದಿರ್ಬೋದು. ಈ ಬೆಲೆ ನಿಗದಿ ಮತ್ತು ಬೆಲೆ ನಿಯಂತ್ರಣ ಮತ್ತು ಅದನ್ನು ಬೇರೆ ಬೇರೆ ಕಡೆಗಳಿಗೆ ಕಳಿಸೋವಂಥದ್ದು, ಅದಕ್ಕೇನು ವ್ಯವಸ್ಥೆಯನ್ನು ಮಾಡಿಕೊಂಡು? ನಾನು ಬಹಳಷ್ಟು ರೈತರಿಗೆ ಹೇಳೋ ಕಿವಿ ಮಾತು ಏನು ಅಂದರೆ, ನೋಡಿ, ಈಗ ನೀವು ಅಕ್ಕಿ ಅಂದುಬಿಟ್ರೆ ದಲಾಲರು ಫಿಕ್ಸ್ ಮಾಡ್ತಾರೆ. ಬಹಳಷ್ಟು ಸಾವಯವ ಕೃಷಿಕರಿಗೆ ನಾನು ಹೇಳ್ತೀನಿ, ಸುಮ್ಮನೆ ಯಾವುದೋ ಒಂದು ಕೈಗೆ ಸಿಕ್ಕದಂಥ ತಳಿ ಹಾಕೋದು ಅಲ್ಲ. ನೀವು ಮೈಸೂರಿಗರಾಗಿದ್ದರೆ ಮೈಸೂರಿಗೊಂದು ಅಲ್ಲಿ ಸಿದ್ಧ ಸಣ್ಣ ಚೆನ್ನಾಗಿದೆ ಭತ್ತ, HMTನಂತೂ ಒಳ್ಳೆ ಫೈನ್ ರೈಸ್ ಬರುತ್ತೆ ಅದರ ಅಕ್ಕಿ. HMT ಅನ್ನೋದು ಒಬ್ಬ ರೈತ ಅಭಿವೃದ್ಧಿ ಮಾಡಿದ್ದು. ರತ್ನಚೂಡಿ ದಿನನಿತ್ಯಕ್ಕೆ ಬರುತ್ತೆ. ಇನ್ನು ರಾಜಮುಡಿ ನಮಗೆಲ್ಲ ಗೊತ್ತಿದ್ದಂಗೆ ಅತ್ಯುತ್ತಮ ಇದು. ಈ ಥರ ದೊಡ್ಡ ಬೈರ್ನೆಲ್ಲು, ಈ ಥರ ಕೆಲವು ತಳಿಗಳಿಟ್ಟು ಆ ತಳಿಗಳ ಹೆಸರಿಟ್ಟು ನಾವು ಮಾರಬೇಕಾಗತ್ತೆ. ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ನಾವು ಕುಂದಗೋಳದಲ್ಲಿ ನಾಟಿ ಕೆಂಪು ತೊಗರಿನ ವಾಪಸ್ ತರಬೇಕಾಯ್ತು. ನಮ್ಮದೊಂದು ದಾಲ್ ಮಿಲ್ ಇದೆ, ಅಲ್ಲಿ ವಿನಾಯಕ ಮಹಿಳಾ ಸಂಘ ಅಂತ ಅವರು ನಡೆಸ್ತಾರೆ. ಅದು ನಾವು ಚಿಕ್ಕ ಬೇಳೆ ಕೈಯಿಂದ ಆಯಬೇಕು ಎಲ್ಲ ಮಾಡಿದಾಗ 270 ರೂಪಾಯಿ 1 kg ಬೇಳೆ. ಅದು ಮಾರ್ಕೆಟಲ್ಲಿ 105, 110, 120ಕ್ಕೆಲ್ಲ ಬೇಳೆ ಸಿಕ್ಬಿಡ್ತಾವೆ, ಮಾಲುಗಳಲ್ಲೇ ಸಿಗುತ್ತೆ. ನಮಗೇನು ಅನ್ನಿಸ್ತು ಆರಾಮದಲ್ಲಿ, 120 ರೂಪಾಯಿಗೆ ಮಾರ್ಕೆಟಲ್ಲಿ ಮ್ಯಾಕ್ಸಿಮಮ್ ಇದೆ, 130 ಮ್ಯಾಕ್ಸಿಮಮ್, ಅದ್ರ ಮೇಲಿಲ್ಲ. 270 ರೂಪಾಯಿ ಯಾರು ಕೊಡ್ತಾರೆ ಅಂತ ನಾವು ಅಂದ್ಕೊಳ್ತಿದ್ವಿ. ನಾವು ಮೈಸೂರಲ್ಲಿ ದೇಸಿ ದಾಲ್ ಮೇಳ ಮಾಡಿದಾಗ ನಿಜವಾಗೂ ನಮ್ಗೆ ಆಶ್ಚರ್ಯ ಆಗಿ ಜನಗಳಿಗೆ ಹೋಳಿಗೆ ತಿನ್ನಿಸಿವಿ ಆ ನಾಟಿ ತೊಗರಿದು. ಒಂದಷ್ಟು ಸಾಂಬಾರಿಗೆ ರುಚಿ ನೋಡಿ ಅಂತ ಸ್ಯಾಂಪಲ್ಗಳು ಕೊಟ್ವಿ. ಇದೆಲ್ಲ ಮಾಡಿದ ಪರಿಣಾಮ
ಈಗ ಕನಿಷ್ಠ ಒಂದು 100 ಕ್ವಿಂಟಾಲಷ್ಟು ಆ ಹೆಣ್ಮಕ್ಳಿಗೆ ಅಷ್ಟೇ ಅದ್ರ ಮೇಲೆ ತಗೊಳ್ಳೋ ಶಕ್ತಿ ಇಲ್ಲ, ಯಾಕೆಂದರೆ ಅವರಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಇದ್ದರೆ ಅವ್ರಿಗೆ ಅಷ್ಟು ಸಂಸ್ಕರಣೆ ಮಾಡೋ ತಾಕತ್ತಿರೋದು. 100 ಕ್ವಿಂಟಾಲ್ ಅಷ್ಟು ಅವರು ಈಗ ಈ ವರ್ಷ ಸ್ಟಾಕ್ ಹಾಕಿ ಮಾಡ್ತಾ ಇದ್ದಾರೆ. ಅಂದರೆ ಮಾರ್ಕೆಟ್ಗಳು ನಮ್ಮ ಕೈಯಲ್ಲಿದೆ. ನೋಡಿ, ನಮ್ಮದು ಒಂದು ದೇವಧಾನ್ಯ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಕುಂದಗೋಳದಿಂದ ಕೆಲಸ ಮಾಡ್ತೀವಿ. ಅವರು ನಮ್ಮ ಮೈಸೂರು ಮೇಳಕ್ಕೆ ಬರೋಕ್ಕೆ ಶುರು ಮಾಡಿರು. ಬಂದರೇನಾಯಿತು, ಬರೋ ಗ್ರಾಹಕರಿಗೆಲ್ಲ ಸ್ಯಾಂಪಲ್ ಕೊಟ್ಟು ಮಾತಾಡಿಸಿ ಅವ್ರದ್ದೆಲ್ಲ ವಾಟ್ಸಪ್ ನಂಬರ್ ಇಟ್ಕೊಂಡು ಒಂದು ಗ್ರೂಪ್ ಮಾಡ್ಕೊಬಿಟ್ಟವ್ರೆ. ಯಾವಾಗೆಲ್ಲ ಅವ್ರು ಮೈಸೂರಿಗೆ ಬರ್ತಾರೆ ಮೇಳಗಳಿಗೆ, ಆ ಗ್ರೂಪಲ್ಲಿ ಹೋಗುತ್ತೆ, ನಾವು ಅಲಸಂದಿ ಬೇಳೆ ತರ್ತೀವಿ, ಜವಾರಿ ತೊಗರಿ ತರ್ತೀವಿ, ಶೇಂಗಾ ತರ್ತೀವಿ, ಮಡಕೆ ತರ್ತೀವಿ, ಬಿಳಿ ಜೋಳ ತರ್ತೀವಿ, ಹಿಂಗೆಲ್ಲ ಹೋಗ್ಬಿಡುತ್ತೆ. ನೀವು ನಂಬಲ್ಲ, ಕನಿಷ್ಠ 1.5 ಲಕ್ಷ ರೂಪಾಯಿ ಅವ್ರಿಗೆ ಈ ರೆಗ್ಯುಲರ್ ಮಾರ್ಕೆಟ್ ಹೋಗುತ್ತೆ. ಜನ ಬಂದು ಜೋಳ ತೊಗೊಂಡೋಗೋರು. ಯಾಕೆಂದರೆ ಉತ್ತರ ಕರ್ನಾಟಕದ ಬಹಳಷ್ಟು ಮಂದಿ ಇಲ್ಲಿದ್ದಾರೆ. ಅವರು ಮಡಿಕೆ ಕಾಳು ಸಿಗಲ್ಲ ಮೈಸೂರಲ್ಲಿ, ಅವ್ರಿಗೆ ಬಿಳಿ ಜೋಳ ಸಿಗಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಹಂಗಾರೆ ಯಾಕೆ ನಾವು ಮಂಗಳೂರಿಗೆ ಹೋದರೆ ಈ ಥರ ನಾವು ಮಾರ್ಕೆಟ್ಗಳನ್ನು ಇನ್ನಷ್ಟು ವಿಸ್ತರಿಸ್ತಾ ಹೋಗಬೇಕು. ಇಂಥ ಸಣ್ಣ ಜಾಣತನಗಳು, ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳೋದಿರ್ಬೋದು, ಗ್ರಾಹಕರಿಗೊಂದು ಸ್ಯಾಂಪಲ್ ಕೊಡೋದಿರ್ಬೋದು. ನನಗೆ ತುಂಬ ದುಃಖ ಏನು ಅಂದರೆ, ಬಹಳಷ್ಟು ರೈತರು ಮಾರ್ಕೆಟ್ ಇಲ್ಲ ಅಂತಾರೆ. ಆ ಮಾರ್ಕೆಟನ್ನು ಹಿಡಿಯುವ ಪ್ರಯತ್ನ ನೀನೇನು ಮಾಡಿದ್ದೀಯಪ್ಪ ಅಂದರೆ, ಏನೂ ಮಾಡಿಲ್ಲ. ಒಂದು 15 ದಿನ ಕೂಡ ಸರಕನ್ನು ಇಟ್ಕೊಳ್ಳೋಕೆ ರೆಡಿ ಇಲ್ಲ. ಹಾಗಾಗಿ ನೋಡಿ, ನಾವು ಸಹಜ ಸೀಡ್ಸ್ ಕಟ್ಟಿದ್ದು ಅದೇ ಉದ್ದೇಶಕ್ಕೆ. ಮೊದಲೇನಾಗೋಯ್ತು, ಬೀಜ ಬೇಕು, ನಾಟಿ ಬೀಜ ಇಲ್ಲ ಅನ್ನೋರು. ನಾವು ಯಾವುದೋ ರೈತರಿಗೆ ನೀವು ನಾಟಿ ಬೀಜ ಕೊಡಿ ಅಂದಾಗ ಅವ್ರಿಗೆ ಏನು ಹೇಳಿ ಇಷ್ಟು ಕೊಡಿ ಅಂತ ಏನೋ ಹಣ ತೊಗೊಬಿಡ್ತೀರ. ಆಮೇಲೆ ಅವ್ರಿಗೆ ಟೈಮಿಗೆ ಸರಿಯಾಗಿ ಬೀಜ ಕಳಿಸ್ಬೇಕು, ಮತ್ತು ಬೀಜ ಕಳಿಸೋಗಿ ಮೊಳಕೆ ಪರೀಕ್ಷೆ ಇದೆಯಾ ಗೊತ್ತಿಲ್ಲ. ಈಗ ಒಟ್ಟಿನಲ್ಲಿ ರೈತರಿಗೂ ಅವ್ರಿಗೂ ತಿಕ್ಕಾಟ ಆಗ್ಬಿಟ್ಟಿತ್ತು. ಆಮೇಲೆ ರೈತರಿಗೂ ಏನೋ ಅವ್ರನ್ನ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಏನೇನೋ ಕಾರಣಗಳಿಗೆ ಕಳಿಸೋದು ವಿಳಂಬ ಆಗಬಹುದು, ಇಲ್ಲ ಅಕಸ್ಮಾತ್ ಏನೋ ಇರ್ಬೋದು, ಇಲ್ಲ ಹಾಕ್ದಾಗಿರು ಮೊಳಕೆ ಪರೀಕ್ಷೆ ಇದ್ದು ಅವರಲ್ಲಿ ಲೇಟ್ ಮಾಡಿರ್ಬೋದು. ಇವೆಲ್ಲ ಕೂಡ ಇಬ್ಬರಿಗೂ ತಿಕ್ಕಾಟಗಳು ನಡೀತಾ ಇತ್ತು. ಕೊನೆಗೆ ನಾವು ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪ್ನಿ ಲಿಮಿಟೆಡ್ ಅಂತ ಒಂದು ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಈ ಭಾಗದ ಆಸುಪಾಸವ್ರನ್ನ ಸೇರಿಸಿ ಒಂದು ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪ್ನಿ ಲಿಮಿಟೆಡ್ ಅಂತ ಮಾಡಿಬಿಟ್ಟು ಇವರು ಬೆಳೆಯ ಬೀಜಗಳನ್ನು ನಮ್ಮ ತೋಟಗಾರಿಕಾ ಕಾಲೇಜಿನ ಒಂದು ಲ್ಯಾಬ್ರೇಟ್ರಿಲಿ ಮೊಳಕೆ ಪರೀಕ್ಷೆ ಎಲ್ಲ ತೊಗೊಂಡು, ನಮ್ಮ VC ಫಾರ್ಮಲ್ಲೆಲ್ಲ ಭತ್ತಗಳು ಪರೀಕ್ಷೆ ಮಾಡಿಸಿ, ಅದೆಲ್ಲ ಆದಮೇಲೆ ಬ್ಯಾಚ್ ನಂಬರ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡೀವಿ. ನೋಡಿ, ನಾವೊಂದು 100 ಜನನೂ ಇಲ್ಲ, ಹೆಚ್ಚು ಕಡಿಮೆ 1.25 ಕೋಟಿಯಷ್ಟು ವಹಿವಾಟು ಮಾಡ್ತೀವಿ. 20-25 ಲಕ್ಷ ಲಾಭ ಮಾಡ್ತೀವಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, 100 ಜನ ಒಂದು ಕಡೆ ಬಂದು ಒಂದು ಸಣ್ಣ 1-1.5 ಕೋಟಿಯ ವಹಿವಾಟು ಮಾಡಿ ಕನಿಷ್ಠ 20 ಲಕ್ಷ ಲಾಭ ಮಾಡಿ, ಒಳ್ಳೆ ಸಂಬಳಗಳು ಹಳ್ಳಿಯಿಂದ ಬಂದು ಹುಡುಗರಿಗೆ. ನಾನು ಹೇಳೋದು, ಇನ್ನೊಂದಷ್ಟು ರೈತ ಕಂಪ್ನಿಗಳನ್ನು ಕಟ್ಟಿ. ಬಟ್ ಒಂದೇನು ಅಂದರೆ, ನೀವು ಕಟ್ಟಕ್ಕೆ ಒಂದು ಬದ್ಧತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ನೀವು ಕೊಳ್ಳೇಗಾಲದಲ್ಲಿ ಒಂದಷ್ಟು ರೈತರು ಇದ್ದಾರೆ ನಮ್ಮವರು. ನಿಜವಾಗ ಅವ್ರಿಗೆ ಏನೇ ಕೊಡಿ ನೀವು ಬೆಳೀತಾರೆ, ಒಂದೊಂದು 2 ಎಕರೆಯಲ್ಲಿ 2 ಲಕ್ಷ 3 ಲಕ್ಷ ಮಾಡ್ಕೊಳ್ತಾರೆ. ಈ ಥರದ್ದು ಸಾಧ್ಯ ಇದೆ. ಅದೇ ಥರ ನಮ್ಮ ಪ್ರಿಯಾಪಟ್ಟಣದ ಹಿಟ್ನೆ ಬಾಗ್ಲಲ್ಲೆಲ್ಲ ಕಾಳಪ್ಪ ಅವ್ರ ಗುಂಪು ತೋರಿಸಿದ್ದಾರೆ. ಇಂಥದ್ದು ಬಹಳಷ್ಟು. ಆಮೇಲೆ ಅಂತರಸಂತೆ ಸುತ್ತಮುತ್ತ ನೂರ್ಲುಕುಪ್ಪೆ ಇಲ್ಲೆಲ್ಲ ಕೂಡ ನಾವು ಈ ತರಕಾರಿ ಬೀಜೋತ್ಪಾದನೆ ಮಾಡ್ತೀವಿ. ಶಿವಳ್ಳಿ ಬೋರೇಗೌಡರಿದ್ದಾರೆ, ಶ್ರೀನಿವಾಸ್ ಟಿ ನರಸೀಪುರ ಇದ್ದಾರೆ. ಇವರೆಲ್ಲ ಕೂಡ ಭಾಳ ಒಳ್ಳೆ ಬೀಜೋತ್ಪಾದಕರು. ನೀವು ಅರೇಪಾಳ್ಯ ಅಂತ ಕೊಳ್ಳೇಗಾಲದ ಹತ್ರ ಹೋಗ್ಬಿಟ್ರೆ ಒಂದು ಹುಡುಗ ಶುರುವಾದ ಈಗ 6-7 ಜನ ಆಗಿದ್ದಾರೆ. ಅವರು ಹೆಚ್ಚು ಕಡಿಮೆ ಒಂದು 10-15 ಲಕ್ಷ ರೂಪಾಯಿ ತರಕಾರಿ ಬೆಳೀತಾರೆ. ನೀವು ನೋಡಬೇಕು ಅವರು ಹಾವು ಪಡೋಲ ಎಷ್ಟು ಬೆಳೀತಾರೆ ಅಂತ. ಕಳೆದೋಗ್ಬಿಟ್ಟಿದೆ ಹಳೆ ಕಾಲದ ಹಾವು ಪಡ್ಲಕಾಯಿ, ಅಕ್ಕಲ್ ಕಟ್ಟಿ ಇಳೆ ಬಿಡ್ತೀವಲ್ಲ, ಇದನ್ನು ತಗೊಳ್ಳೋಕ್ಕೆ ಡಿಮ್ಯಾಂಡ್ ಇದ್ದಾವೆ. ಅಂದರೆ ಅದು ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪ್ನಿ ಮಾಡ್ತಾ ಇರೋದು. ಅದೇ ರೀತಿ ನಾವು ಹುಲಿಕಾಡು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಈ ನಾಗರಹೊಳೆ ಕಾಡಿನ ಜೇನು ಕುರುಬರು ಮತ್ತು ಚಿಕ್ಕ ಪುಟ್ಟ ಅಂತರಸಂತೆ ಸುತ್ತಮುತ್ತ ಇರೋಂಥ ಹೆಗ್ಗಡದೇವನಕೋಟೆ ರೈತರನ್ನು, ತರಕಾರಿ ಬೆಳೆಯೋ ರೈತರನ್ನ ನಾವು ಮಾರ್ಕೆಟಿಗೆ ಜೋಡಿಸ್ತಾ ಇದ್ದೀವಿ, ಕಳಿಸ್ತಾ ಇದ್ದೀವಿ. ಈ ಥರದ್ದು ಪ್ರಯತ್ನಗಳು ಸಾಧ್ಯ ಇದೆ. ಒಟ್ಟಿನಲ್ಲಿ ರೈತರಿಗೆ ಆತ್ಮವಿಶ್ವಾಸ ಬೇಕು, ಪ್ರಾಮಾಣಿಕತೆ ಬೇಕು, ಗುಂಪುಗೂಡಿ ಕೆಲಸ ಮಾಡಬೇಕು, ಜೊತೆಯಾಗಿ. ವಿದೇಶಗಳಿಗೆ ರಫ್ತು ಮಾಡೋ ಪ್ರಯತ್ನ ಮಾಡಲಿಲ್ವಾ? ರಫ್ತಿನ ಬಗ್ಗೆ ನನಗೆ ತುಂಬ ಭ್ರಮೆಗಳಿಲ್ಲ. ರಫ್ತು ಅಂದರೆ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಕೆಲವು ಪದಾರ್ಥಗಳಿಗೆ ಹೊರಗಡೆ ತುಂಬ ಬೇಡಿಕೆ ಇದೆ. ಅದು ಬಾಸುಮತಿ, ಕಾಫಿ, ಚಹಾ, ಸಾಂಬಾರು ಪದಾರ್ಥಗಳು. ನೋಡಿ, ಇವೆಲ್ಲ ಕೂಡ ವಾಲ್ಯೂಮ್ ತೂಕದಲ್ಲಿ ಕಮ್ಮಿ ಇರೋದು, ಬೆಲೆ ಹೆಚ್ಚಿರೋದು. ನೀವು ಹೆಚ್ಚು ಕಡಿಮೆ 1 ಕ್ವಿಂಟಾಲು ಸಾಂಬಾರು ಪೌಡ್ರು ಬೆಲೆ, 1 ಕ್ವಿಂಟಾಲ್ ರಾಗಿ ಬೆಲೆ ಲೆಕ್ಕ ಹಾಕಿ ನೋಡಿ. ಹಾಗಾಗಿ ಬಹಳಷ್ಟು ನಾವು ಇಲಾಖೆಗಳು ಕೂಡ ರಫ್ತನ್ನು ಭಾಳ ಮೆರೆಸ್ತಾರೆ.
ನಾನು ಹೇಳೋದು, ನೀವು ಸ್ಥಳೀಯ ಮಾರ್ಕೆಟನ್ನು ಕಟ್ಕೊಡಿ, ರಿಸ್ಕ್ ಕಡಿಮೆ ಇದೆ. ಯಾಕೆಂದರೆ ನಾವು ಕೂಡ ಒಂದು ಸಲ ಬೆಹರೇನಿಗೆ ಕಳಿಸಿದ್ದೀವಿ, ಒಂದು ಸಲ ಜರ್ಮನಿಗೆಲ್ಲ ಪ್ರಯತ್ನ ಮಾಡಿ ಅದಕ್ಕಾಗಿ ಸಾಕಷ್ಟು ಹಣವನ್ನು ಸುರಿದೀವಿ. ತುಂಬ ರಿಸ್ಕ್ ಇದೆ ಅಲ್ಲಿ, ಅಷ್ಟು ಸುಲಭ ಇಲ್ಲ. ನಮಗೆ ಬೆಹರೇನ್ಗೆ ಹೋಗಿದ್ದು ಪುಣ್ಯಕ್ಕೆ ನಮ್ಮ ರೊಕ್ಕ ನಮಗೆ ಬಂತು. ನಾವೆಲ್ಲ 12 ಥರದ ಸರ್ಟಿಫಿಕೇಟು, ಕಾಫಿ ಬೋರ್ಡಿಂದ, ಸ್ಪೈಸ್ ಬೋರ್ಡಿಂದ, ಬೇರೆ ಬೇರೆ ಎಲ್ಲ ಇಷ್ಟೆಲ್ಲ ಶ್ರಮ ಹಾಕಿ ಕೂಡ ನಾವು ಪ್ಯಾಕಿಂಗುಗಳು ಅಲ್ಲಿ ಹೋದಾಗ ಹೊಡೆದೋಗ್ಬಿಟ್ಟಿದ್ವು. ನಮ್ಗೆ 2ನೇ ಆರ್ಡ್ರೇ ಬರಲಿಲ್ಲ. ಅದನ್ನೇ ನಾನು ಅದೇ ದುಡ್ಡನ್ನು ಮೇಳಾಗ್ಲಿಗೆ ಹಾಕಿರಿ ಇನ್ನೊಂದಷ್ಟು ಇಲ್ಲಿ ಹೋಗೋದು. ಹಾಗಾಗಿ ನೀವು ರಫ್ತು ಮಾಡಬೇಡಿ ನಾನು ಅಂತೇಳಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಮೊದಲೇನಿದ್ರು ನೀವು ಆರ್ಥಿಕವಾಗಿ ಸದೃಢ ಆಗಿ ನೋಡಿ. ಈಗ ಸಹಜ ಆರ್ಗ್ಯಾನಿಕ್ಸ್ನವರು 32 ಕೋಟಿಯನ್ನು ದಾಟೋಗಿದ್ದಾರೆ. ಅವ್ರಿಗೊಂದು 50 ಲಕ್ಷ ರೂಪಾಯಿ ಇಂದು ಮುಂದಾರು ಅದನ್ನು ದಕ್ಕಿಸ್ಕೊಳ್ಳೋಷ್ಟು ಶಕ್ತಿ ಇದೆ. ಅವರೀಗ ರಫ್ತಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ನಾನು ಬರೀ 1 ಕೋಟಿ 2 ಕೋಟಿ ಇದ್ದಾಗ ನಿಮ್ಗೆ 5-6 ಲಕ್ಷ ಲಾಸ್ ಆಗಿಬಿಟ್ರೆ ಕಂಪ್ನಿ ಮತ್ತೆ ಚೇತರಿಸ್ಕೊಳ್ಳಲ್ಲ. ಹಾಗಾಗಿ ಯಾರು ಹೊಸಬ್ರಿದ್ದೀರಾ, ಮೇಳಗಳು, ರೈತ ಸಂತೆಗಳು, ಮಳಿಗೆಗಳ ಜೊತೆ ಕೆಲಸ ಮಾಡೋದು ಮತ್ತು ನೇರವಾಗಿ ಗ್ರಾಹಕರಿಗೆಲ್ಲ ಸರಬರಾಜು ಮಾಡೋದು. ಈ ನಾಟಿ ತಳಿಗಳ ಬೀಜವನ್ನು ಸಂರಕ್ಷಣೆ ಮಾಡಿ ಉಳಿಸೋವಂತಹ ಕೆಲಸ ಇದೆಯಲ್ಲ, ಅದು ಬಹಳ ವಿಶೇಷ. ಅದನ್ನು ಭಾಳ ಸೊಗಸಾಗಿ ಹೇಳ್ತೀರ ತಾವು. ಹೇಳಿ ಸರ್, ಇದರ ಒಂದು ಪ್ರಾಮುಖ್ಯತೆ. ನಾವು ಬೀಜಗಳ ಬಗ್ಗೆ ಈಗೇನು ಪ್ರಾಮುಖ್ಯತೆನೆಲ್ಲ, ಕೋವಿಡ್ ಬಂದಮೇಲೆ ಎಲ್ಲರಿಗೂ ಕೂಡ ಬೀಜಗಳ ಬಗ್ಗೆ ಪ್ರೀತಿ ಬಂದಿದೆ. ಅದು ವಿಶೇಷವಾಗಿ ನಗರವಾಸಿಗಳಿಗೆ ಭಾಳ ಬಂದುಬಿಟ್ಟಿದೆ. ಅದು ನಾವು ಮಾಡಿದ್ದೊಂದು ಪ್ರಯತ್ನ ಏನು ಅಂದರೆ, ಏನೆಲ್ಲ ಹಳೆ ಕಾಲದ ಬೀಜಗಳಿದ್ವು ಅದನ್ನು ನಾವು, ಅದು ಮೈಸೂರಂದು ಪ್ರಾಂತ್ಯ ಏನಿದೆ, ಹಳೆ ಮೈಸೂರು, ಇದೊಂಥರ ಬೀಜಗಳ ಸ್ವರ್ಗ ಇದು. ನಾವು ಈ ಬುಕ್ಕನಾನ್ ಅನ್ನೋರು ಟಿಪ್ಪು ಸುಲ್ತಾನ್ ತೀರೋದ್ಮೇಲೆ ಬರ್ತಾರೆ. ಅವರು ಭಾಳ ಅದ್ಭುತವಾಗಿ ಏನೆಲ್ಲ ತಳಿಗಳಿದ್ವು ಅನ್ನೋದು ದಾಖಲು ಮಾಡ್ತಾರೆ. ಮತ್ತು ನಮ್ಮ ಮೈಸೂರು ಪಂಚಾಂಗಗಳು ಎಷ್ಟು ಚಂದನಾಗಿ ಬರೆದಿಟ್ಟವೆ ಅಂದರೆ, ಕಡೂರು ಡಿಸ್ಟಿಕ್ಟು, ಮಧುಗಿರಿ ಡಿಸ್ಟಿಕ್ಟು, ಹೀಗೆಲ್ಲ ಆ ಕಾಲದಲ್ಲಿ ಏನೇನು ಹಳೆ ತಳಿಗಳಿದ್ವು ಅಂತೆಲ್ಲ ಬರೆದಿಟ್ಟಿದ್ದಾರೆ. ಅದೆಲ್ಲ ನೋಡಿ ಒಂದಷ್ಟು ಬೀಜದ ನಕ್ಷೆ ಮಾಡ್ಕೊಂಡ್ವಿ. ಆಮೇಲೆ ಅದನ್ನು ಎಲ್ಲೆಲ್ಲಿ ಕೆಲವು ಕುಗ್ರಾಮಗಳಿದ್ವು, ಕಾಡು ಪ್ರದೇಶಗಳಿದ್ವು, ಬೆಟ್ಟ ಗುಡ್ಡಗಳಿದ್ವು ಅಂಥ ಹಳ್ಳಿಗಳಿಂದೆಲ್ಲ ಸಂಗ್ರಹಿಸಿ ತಂದ್ವಿ. ಅದನ್ನು ಕೆಲವು ಬದ್ಧತೆ ಇರೋಂಥ ಬೀಜ ಸಂರಕ್ಷಕರ ಜೊತೆ ಬೆಳೆಸಿವದು. ಈಗೇನಾಗೋಗಿದೆ ಅಂದರೆ, ಅದೆಲ್ಲ ನಾವು ಆಕರ್ಷಣೀಯವಾಗಿ ನಾವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಬರೆಯೋದು, ರೀಲ್ಸುಗಳು ಮಾಡೋದು, ಈ ಮೂಲಕ ನಾವು ಒಂದಷ್ಟು ಮಾರ್ಕೆಟನ್ನು ಕಲ್ತ್ಕೊಂಡಿದ್ದೀವಿ. ಅದ್ರ ಜೊತೆ ಈಗ ನಾವು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಗಳಿಗೆ ನಾವು ಸರಬರಾಜು ಮಾಡ್ತೀವಿ. ಮಧ್ಯಪ್ರದೇಶ ಸರ್ಕಾರಕ್ಕೆ ಮಾಡಿದ್ದೀವಿ, ರಾಜಸ್ಥಾನಕ್ಕೆ ಮಾಡ್ತೀವಿ. ಈ ವರ್ಷ ನಾವು ಮೇಘಾಲಯ ಗೌರ್ಮೆಂಟಿಗೆ ತುಂಬ ಮಾಡಿದ್ದೀವಿ ತರಕಾರಿಗಳನ್ನೆಲ್ಲ. ಮತ್ತು ನಾವು ಬೀಜೋತ್ಪಾದನೆಗೆ ಈಗ ಬರೀ ಮೈಸೂರನ್ನು ನಂಬ್ಕೊಂಡಿಲ್ಲ. ನಮ್ಮದು ನಾಗಾಲ್ಯಾಂಡಲ್ಲಿ ನಮ್ಮ ಬೀಜೋತ್ಪಾದನೆ ನಡೀತಾ ಇದೆ, ಅಸ್ಸಾಮಲ್ಲಿ ಮಾಡ್ತೀವಿ, ಹಿಮಾಚಲ್ ಪ್ರದೇಶದಲ್ಲಿ ಮಾಡ್ತೀವಿ. ಯಾಕೆಂದರೆ ವಿಂಟರ್ ವೆಜಿಟೇಬಲ್ಸ್ ನಾವು ಇಲ್ಲಿ ಮಾಡೋಕ್ಕೆ ಬರಲ್ಲ. ಕ್ಯಾರೆಟು, ಕ್ಯಾಬೇಜು, ಕಾಲಿಫ್ಲವರು ಅದೆಲ್ಲ ನಾವು ಹಿಮಾಲಯದಲ್ಲಿ ಆ ಭಾಗದಲ್ಲಿ ಮಾಡಿಸ್ಕೊಬರ್ತೀವಿ. ಈ ಥರದ್ದು ಒಂದು, ಅಂದರೆ ನಾವು ಯಾವತ್ತೂ ಕನಸ್ಕೊಂಡಿಲ್ಲ. ಇಲ್ಲೆಲ್ಲ ನಾವು ಮೈಸೂರಲ್ಲಿ ಒಂದು ಸಣ್ಣ ರೈತ ಕಂಪ್ನಿ, ಇವತ್ತು ನಾವು ರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಕೆಲಸ ಮಾಡ್ತೀವಿ ಅಂತ. ಹಾಗಾಗಿ ಅದು ಬೀಜಗಳ ಕೆಲಸ ಅದು. ಬಟ್ ಏನು ಅಂದರೆ, ಅದು ಸಾವಯವ ಕೃಷಿಕರು, ಬೀಜ ಸಂರಕ್ಷಕರು, ಬೀಜೋತ್ಪಾದಕರು, ಅದೊಂಥರ ಮೆಟ್ಲು, ಅದು ಉನ್ನತಿ. ಅದು ಬೀಜೋತ್ಪಾದಕರು ತುಂಬ ಬದ್ಧತೆ ಇರಬೇಕಾಗತ್ತೆ. ನನಗೆ ತುಂಬ ಹೆಮ್ಮೆ ಅನ್ನೋದು, ನಾನು ಹೇಳೋದು, ಒಂದು ಸಲ ನಮ್ಮ ರೈತರು ಸುಮಾರು 3-4 kg ಟೊಮೊಟೊ ಬೀಜನ ತಿರಸ್ಕರಿಸಿರೋರು, ಕೊಡಲೇ ಇಲ್ಲ ವರ್ಷ ನಮಗೆ. ಏನು ಲೋಕಿ ಕೊಡಲೇ ಇಲ್ಲ ಅಂತಂದರೆ, ಬೇಡ ಸರ್, ಎಲ್ಲ ಸ್ವರ್ಗರೋಗ ಬಂದುಬಿಟ್ಟಿದ್ವೋ, ಆದರೂ ಮತ್ತೆ ಹಂಗೆ ಬಂದುಬಿಡ್ತಾವೋ, ಮುಂದಿನ ಸಲ ಕೊಡೋಣ ಬಿಡಿ ಸರ್ ಅಂದರು. ಅಂದರೆ ಒಬ್ಬ ರೈತನಿಗೆ ಎಷ್ಟು ಕಾಳಜಿ ಗೊತ್ತಾ ಅವ್ರಿಗೆ. ನಾವೇನು ಮಾಡಿದ್ದೀವಿ, ಒಬ್ಬೊಬ್ಬ ರೈತರಿಗೆ ಒಂದೊಂದು ತಳಿ ಕೊಟ್ಬಿಟ್ಟಿದ್ದೀವಿ. ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅವ್ರಿಗೆ ಗೊತ್ತು ನನಗೆ ನಾಳೆ ಮಾರ್ಕೆಟ್ ಇರಲ್ಲ ಅಂತ. ಅಂದರೆ ನಿಜವಾಗೂ ರೈತರಿಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅವ್ರಿಗೆ ಅವಕಾಶ ನಾವು ಕೊಡಬೇಕಷ್ಟೆ. ಬಹಳಷ್ಟು ಸಂದರ್ಭಗಳಲ್ಲಿ ರೈತ ಉತ್ಪಾದಕ ಕಂಪನಿಗಳು, ರೈತಪರ ಸಂಘಟನೆಗಳ ಬಗ್ಗೆ ತಾವು ನಿರಂತರವಾಗಿ ಮಾತಾಡ್ತಾ ಇದ್ದೀರಿ. ಸಹಕಾರ ಇರಬೇಕು, ಎಲ್ಲವೂ ಗೊತ್ತು. ಆದರೆ ಬಹಳ ಜನ ಪ್ರಶ್ನೆ ಕೇಳೋದು, ರೈತರ ಕಡೆಯಿಂದ ಇದು ಸಾಧ್ಯವೇ ಅಂತ. ಖಂಡಿತವಾಗೂ ಸಾಧ್ಯ ಇದೆ. ನಾನು ಹೇಳೋದೇನು ಅಂದರೆ, ಒಂದು ಪ್ರಾಮಾಣಿಕತೆ ಇರಲಿ, ಬದ್ಧತೆ ಇರಲಿ, ಒಂದಷ್ಟು ಕ್ರಿಯಾಶೀಲತೆ ಇರಲಿ. ನೀವೇನೋ ಒಂದು ಯಾಕೆಂದರೆ ಇವತ್ತು ಹೆಂಗೋ ನಮ್ಮ ಕೈಯಲ್ಲಿ ಒಂದು ಮೊಬೈಲ್ ಇದೆ, ಒಂದು ಸಣ್ಣ ರೀಲು, ನಾನು ಬರ್ಮಾ ಭತ್ತವನ್ನು ಬೆಳೆದಿದ್ದೇನೆ 3 ಕ್ವಿಂಟಾಲ್, ಇದನ್ನು ಅಕ್ಕಿ ಮಾರ್ತೀನಿ, ನಿಮಗೆ ಬೇಕಾ, ರೈತನನ್ನು ಉಳಿಸಿ ಬೆಳೆಸಿ, ಈ ಥರದ ಒಂದು ಸಣ್ಣ ರೀಲ್ಸು ಗ್ರಾಹಕನಿಗೆ ಎಲ್ಲೋ ತಲುಪುತ್ತೆ. ಅಣ್ಣ ಒಳ್ಳೆ ಕೆಲಸ ಮಾಡ್ತೀಯ, ನನಗೊಂದು 5 kg ಕೊಡ್ತೀಯಾ ಅಂತಾರೆ. ಈ ಥರ ನೀವೇ ಒಂದು ಸಣ್ಣ ಮಾರಾಟಗಾರ ಆಗ್ತೀರಾ, ನಿಮಗೊಂದು ಗ್ರಾಹಕ ವಲಯ ಸೃಷ್ಟಿಯಾಗುತ್ತೆ. ಇಂಥ ನೂರಾರು ರೈತರುಗಳನ್ನು ನಾನು ನೋಡಿದ್ದೀನಿ. ಹಾಗಾಗಿ ರೈತರು ಯಾರು ಸಾವಯವ ಕೃಷಿಕರಿದ್ದೀರಾ
ಆ ಭರವಸೆನ ಬಿಡಬೇಡಿ, ಕ್ರಿಯಾಶೀಲತೆನ ಬಿಡಬೇಡಿ, ಪ್ರಾಮಾಣಿಕತೆ ಅಂತೂ ಬಿಟ್ಟೇ ಬಿಡಬೇಡಿ. ನಿಮಗೆ ಪ್ರಾಮಾಣಿಕತೆ ಇದ್ದರೆ ಇವತ್ತು ಸೋಲ್ಬೋದು, ನಿಧಾನ ಆಗ್ಬೋದು, ನಿಜವಾಗೂ ನಾಳೆ ಗೆಲ್ತೀರ. ನನ್ನ ಅನುಭವದಲ್ಲಿ ಕಳೆದ 25 ವರ್ಷಗಳಿಂದ ಸಹಜ ಸಮೃದ್ಧ ಆ ವಿಶ್ವಾಸವನ್ನು ಉಳಿಸ್ಕೊಂಡು ಬಂದಿದೆ. ಅದು ನಾನು ಹೇಳ್ತೀನಲ್ಲ, ಇವತ್ತು ನನ್ನ ಸುಮಾರು ಹೊಸ ನಮ್ಮ ಯೋಜನೆಗಳಿಗೆ ಹಣ ಹೂಡೋದು ಗ್ರಾಹಕರುಗಳೇ, ನಗರವಾಸಿಗಳೇ. ನಾನು ಬ್ಯಾಂಕಿಗೆ ಹೋಗಿ ಹಣ ತರೋದು ಭಾಳ ಕಡಿಮೆ. ಸರ್ಕಾರದಲ್ಲಂತೂ ನಾನು ಹಣನೇ ತಂದು ನಿದರ್ಶನಗಳಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಸಹಜ ಆರ್ಗ್ಯಾನಿಕ್ಸ್ಗೆ ಒಂದೇ ₹1 ಸರ್ಕಾರದ ಸಬ್ಸಿಡಿ ತಂದಿಲ್ಲ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಯಾವ ಸಬ್ಸಿಡಿಗಳಿಗೂ ನಾವು, ಅಂದರೆ ನಮ್ಗೆ ಅಷ್ಟು ಟೈಮ್ ಇಲ್ಲ, ನಾವು ಬಿಸ್ನೆಸ್ ಮಾತ್ರ. ಈ ಸರ್ಕಾರದ ಇದಕ್ಕೆ ಸುತ್ತಾಡೋದ್ರ ಬದಲು HDFCನಲ್ಲಿ ನಾವು 2 ಕೋಟಿಗಳ ಲೋನ್ ತಂದಿದ್ದೀವಿ, ಬಡ್ಡಿ ಕಟ್ತೀವಿ. ಅಂದರೆ ನಾನು ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ, ನಾವು ಆ ಮಟ್ಟಿಗೆ ಬೆಳೆದು ಬಿಟ್ಟಿದ್ದೀವಿ. ಒಂದು ಸಣ್ಣ ರೈತರ ಗುಂಪು, ಇದೆಲ್ಲ ಕೂಡ ಇಲಾಖೆಯ ಸ್ವತ್ತು ಏನು ಸವಲತ್ತುಗಳಿರ್ತದೆ ಬಳಸ್ಕೊಳ್ಳಿ. ಬಳಸ್ಕೋಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಾನು ನಿಮ್ಗೇನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಹಜ ಸಮೃದ್ಧ 25 ವರ್ಷಗಳಿಂದ ಒಂದು ಹೆಸರು ಮಾಡಿರೋದ್ರಿಂದ ಗ್ರಾಹಕರ ಬೆಂಬಲ ಇದೆ. ಹೊಸಬ್ರಿಗೆ ಇದು ಸಾಧ್ಯ ಆಗದೆ ಇರ್ಬೋದು. ಹಾಗಾಗಿ ನೀವು ಸರ್ಕಾರದ ಸವಲತ್ತುಗಳನ್ನು, ಸರ್ಕಾರದ ಸೌಲಭ್ಯಗಳನ್ನು ಬಳಸ್ಕೊಳ್ತಲೇ ಒಂದು ಗ್ರಾಹಕರ ವಿಶ್ವಾಸವನ್ನು ಪಡೆಯಿರಿ. ತಾವೊಂದು ದೊಡ್ಡ ಪ್ರೊಸೆಸಿಂಗ್ ಪ್ಲ್ಯಾಂಟ್ನೇ ಮಾಡಿದ್ದೀರಿ ಬೆಂಗಳೂರಲ್ಲಿ. ಅದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು ಅಲ್ವೇ? ರೈತ ಉತ್ಪಾದಕ ಕಂಪನಿ ಒಂದು ಅಷ್ಟು ದೊಡ್ಡ ಮಟ್ಟಿಗಿನ ಒಂದು ಪ್ಲ್ಯಾಂಟನ್ನು ಮಾಡೋದು. ಮತ್ತು ಬಹಳ ವಿಶೇಷ ಏನಪ್ಪ ಅಂತಂದರೆ, ಈಗ 45-50 ಕೋಟಿ ಆಯಿತು, ಮುಂದೇನು ಅಂತ ಮುಂದಿನ ಆಲೋಚನೆಗಳು? ನಮ್ಮದು ಇನ್ನು ಬಹಳಷ್ಟು ಹೋಗುವ ದಾರಿ ತುಂಬ ದೂರ ಇದೆ. ನಾವು ಇಲ್ಲಿ ಇನ್ನೂ ಮೌಲ್ಯವರ್ಧನೆಯಲ್ಲಿ ತುಂಬ ಕೆಲಸ ಮಾಡೇ ಇಲ್ಲ. ಅದು ನಾವು ಈಗ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಹೋಗಬೇಕು. ಅಲ್ಲಿ ಇನ್ನೊಂದಷ್ಟು, ಈಗ ನಾವು ಕೊಪ್ಪಳದಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಈಗ ಸೋಲಾರ್ ಬೇಸ್ಡು ಎಲ್ಲ ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಹಾಕ್ತಾ ಇದ್ದೀವಿ. ಮತ್ತು ನಮಗೇನು ಹಣ್ಣು ತರಕಾರಿಗಳಿಗೆ ಡಿಮ್ಯಾಂಡ್ ಇದೆ, ಅದು ಇನ್ನೂ ಒಂದು 60%, ಇನ್ನೂ ಒಂದು 40-50% ನಾವು ಪೂರೈಸೋಕ್ಕಾಗ್ತಾ ಇಲ್ಲ ಅದು. ಮತ್ತು ಗೋಧಿ ಅತಿ ಹೆಚ್ಚಾಗಿ ನಾವು ಮಧ್ಯ ಭಾರತದಿಂದ ತರ್ತಾ ಇದ್ದೀವಿ. ಅದನ್ನು ಕರ್ನಾಟಕದಲ್ಲಿ ಬೆಳೆಸೋಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಒಟ್ಟಲ್ಲಿ ಏನು ಅಂದರೆ, ನಾವೀಗೇನು ನಮ್ಮ ವಹಿವಾಟಿದ್ರೆ ಇದ್ರ 3-4 ಪಟ್ಟು ಮಾಡೋಕ್ಕೆ ಸಾಧ್ಯ ಇದೆ. ಇವತ್ತು ಕೂಡ ನಮಗೆ ಸರಬರಾಜಿನ, ನಮ್ಗೆ ಉತ್ಪನ್ನಗಳ ಕೊರತೆ ಭಾಳ ಇದೆ. ಬದ್ಧತೆ ಇರೋ ಪ್ರಾಮಾಣಿಕವಾದ ರೈತರು ಕೂಡ ಅಂಥ ಉತ್ಪನ್ನಗಳ ಕೊರತೆ ಇದೆ. ಹಂಗಾಗಿ ನಮಗೆ ಮಾರ್ಕೆಟ್ ಪ್ರಾಬ್ಲಮ್ ಅಲ್ಲ, ಸಪ್ಲೈ ಪ್ರಾಬ್ಲಮ್ ಇರೋದು. ಹಾಗಾಗಿ ಹೌದು, ಹನೂರು ಭಾಗದಲ್ಲಿ ಗೋಧಿ ಬೆಳೀತಾರೆ ಅಂತ ಕೇಳಿದ್ದೀನಿ. ಬುಡ್ ಗೋಧಿ, ಜವೆ ಗೋಧಿ ಅಂತಿತ್ತು. ಅದು ಏನಾಗೋಗಿದೆ, ಇತ್ತೀಚಿನ ದಿನಗಳಲ್ಲಿ ಅದನ್ನು ಬಿಟ್ಟಿದ್ದಾರೆ. ಅದು ಭಾಳ ಒಳ್ಳೆಯದು. ವಿಶೇಷವಾಗಿ ಸಕ್ಕರೆ ಕಾಯಿಲೆ ಇರೋ ಅಂಥವ್ರಿಗೆ, ಆ ಥರಿಗೆಲ್ಲ ಭಾಳ ತುಂಬ ಉತ್ತಮವಾದ್ದು. ಅಕಸ್ಮಾತ್ ನಮ್ಮ ಚಾಮರಾಜನಗರದ ರೈತರು ಮತ್ತೆ ಅದನ್ನು ಏನಾದ್ರು ಬೆಳೆಸೋದಾರೆ, ಜವೆ ಗೋಧಿಗಳಿಗೆ ತುಂಬ ಅವಕಾಶ ಇದೆ. ಅದನ್ನು ಈ ರಾಮದುರ್ಗ, ಬೆಳಗಾವಿ ಆ ಭಾಗದ ಸವದತ್ತಿ ಇಲ್ಲೆಲ್ಲ ತುಂಬ ಬೆಳೀತಾರೆ. ನಾವು ಒಂದು ಒಳ್ಳೆ ಮಾತು ಹೇಳಿದ್ರಿ. ಅಂದರೆ ಗ್ರಾಹಕ ಏನಿದ್ದಾನೆ ಅವನನ್ನು ನಾವೀ ನೇರ ಮಾರಾಟದ ವೃತ್ತದಿಂದ ಕೈ ಬಿಡೋ ಹಾಗೆ ಇಲ್ಲ. ಮತ್ತು ಇನ್ನೂ ಒಂದು ಒಳ್ಳೆ ಮಾತು ತಾವೇನು ಹೇಳಿದ್ರಿ ಅಂದರೆ, ಎಲ್ಲೋ ಒಂದು ಕಡೆ ರೈತನ ಅಭ್ಯುದಯಕ್ಕೆ ಬಂಡವಾಳ ಹೂಡ್ತಿರೋನು ಗ್ರಾಹಕನೇ ಅಂತ. ಅಂದರೆ ಈಗ ಗ್ರಾಹಕ ಕೇಂದ್ರಿತ ಮಾರಾಟ ವ್ಯವಸ್ಥೆ ಬಂದ್ಬಿಟ್ಟಿದೆ. ಎಲ್ಲೇ ನೋಡಿದ್ರೂ ನೀವು ಗ್ರಾಹಕನಿಗೆ ಏನು ಬೇಕು ಅದನ್ನು ಬೆಳೆದುಕೊಡುವಂತಹ ಪ್ರಯತ್ನ, ಅದನ್ನು ಮಾರಾಟ ಮಾಡುವಂತಹ ಪ್ರಯತ್ನ, ಅವನನ್ನು ವಿಭಿನ್ನವಾಗಿ ಮುಟ್ಟುವಂತಹ ಪ್ರಯತ್ನಗಳೇ ಇವತ್ತು ನಡೀತಾ ಇರುವಂಥದ್ದು. ಈಗೆಲ್ಲೋ ಒಂದು ರೈತ ಉತ್ಪಾದಕ ಕಂಪನಿ ಬೇರೆಲ್ಲ ಒಂದು ಮಾರ್ಗಗಳನ್ನು ಹುಡುಕಿ ಗ್ರಾಹಕನನ್ನು ಮುಟ್ಟಿ ಅವನ ನಂಬಿಕೆಯನ್ನು ಉಳಿಸ್ಕೊಂಡು ಅವನಿಗೆ ಸೇವೆ ಮಾಡ್ತಾ ಇದೆ ಅಂದರೆ ಇದು ನಿಜವಾಗ್ಲೂ ಶ್ಲಾಘನೀಯವಾದ ಪ್ರಯತ್ನನೇ ಅಲ್ವೇ? ಹೌದು. ಅಂದರೆ ಈಗ ಎಷ್ಟೋ ಸಲ ಏನಾಗುತ್ತೆ, ನಾನು ಗ್ರಾಹಕರನ್ನ ದೂರಲ್ಲ, ಗ್ರಾಹಕರಿಗೆ ಪಾಪ ಅವ್ರಿಗೆ ಅರಿವಿಲ್ಲ. ನಾವು ರೈತರ ಕೆಲಸ ಏನು ಅಂದರೆ, ಅವ್ರಿಗೆ ರೈತರು ಮತ್ತು ಸಂಘ ಸಂಸ್ಥೆಗಳು, ರೈತ ಗುಂಪುಗಳು, ನಾವು ಅವ್ರಿಗೆ ಅರಿವಿನ ಕೆಲಸ ಮಾಡಬೇಕು. ನಾನು ಉದಾಹರಣೆ ಹೇಳ್ತೀನಿ. ಮೈಸೂರಲ್ಲಿ ನಾವು ಸೊಪ್ಪು ಮೇಳ ಮಾಡೀವಿ. ಸೊಪ್ಪು ಅಂತಲೇ ನಮಗೇನು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಂಥ ಒಂದು 4-5 ಸೊಪ್ಪುಗಳು, ದಂಟಿನ ಸೊಪ್ಪು ಬರುತ್ತೆ. ನಾವೇನು ಮಾತಾಡೀವಿ, ಬೆರಕೆ ಸೊಪ್ಪು ಕೊಟ್ಟುಬಿಡಬೇಕು. ಏನದು ಬೆರಕೆ ಸೊಪ್ಪು? ಕಾಡು ಹಳ್ಳಿಗಳಲ್ಲಿ ಕೈಗೆ ಸಿಗ ಅಂತ, ತಿನ್ನಕ್ಕೆ ಬರೋಂಥ ಎಂಥ ಸೊಪ್ಪುಗಳು ಬರಬೇಕು ಅಂತ ಎಲ್ಲ ತಾಯಂದ್ರಿಗೂ ಗೊತ್ತು. ಅವ್ರೇನು ಮಾಡ್ತಾರೆ, ಮುಂಗಾರು ಮಳೆ, ಗೌರಿ ಹಬ್ಬದ ಆಸುಪಾಸುಗಳಲ್ಲಿ ಎಲ್ಲ ಬೇಲಿ ಮೇಲೆ, ಕಾಡಿನಲ್ಲಿ, ಹೊಲದಲ್ಲಿ ಎಣ್ಣೆ ಸೊಪ್ಪುಗಳು, 10 ಸೊಪ್ಪುಗಳನ್ನು ತಂದು
ಅದನ್ನು ಮಾಡಿ ತಿಂದರೆ ಒಳ್ಳೆಯದು ಆರೋಗ್ಯಕ್ಕೆ ಅಂತ ನಂಬಿದ್ದಾರೆ. ಅದರಲ್ಲಿ ಎಲ್ಲ ಥರದ್ದಿರುತ್ತೆ. ಒಂದು ಸೊಪ್ಪಲ್ಲ, 10 ಔಷಧೀಯ ಸೊಪ್ಪುಗಳಿರ್ತದೆ, ಕಳೆ ಸೊಪ್ಪುಗಳಿರುತ್ತೆ. ಇದನ್ನೇ ನಾವು ಮಾರ್ಕೆಟಿಗೆ ತಂದ್ವಿ. ನೀವು ನಂಬಲ್ಲ, 80 ರೂಪಾಯಿಗೆ ಒಂದೊಂದು ಪಿಡಿಕೆ ಥರ ಒಂದು ಹಾಕಿ ಬಿದ್ರಿಗೆ ಕೊಟ್ಬಿಟ್ವಿ. ನಾವೊಂದು 50-60 kg ತಂದಿದ್ವೇನೋ, ಎಲ್ಲ ಮೊದಲೊಂದು ಅರ್ಧ ದಿನದಲ್ಲೇ ಖಾಲಿ ಆಗೋಯ್ತು. ಅಂದರೆ ಗ್ರಾಹಕರು ಈಗಲೂ ಕೇಳ್ತಾರೆ, ಯಾವಾಗ ತತ್ತೀರ ಬೆರಕೆ ಸೊಪ್ಪು ಅಂತಂದರೆ, ಬೆರಕೆ ಸೊಪ್ಪು ಬ್ರ್ಯಾಂಡ್ ಆಯಿತು, ಹಂಚಿಕಡ್ಡಿ ಬ್ರ್ಯಾಂಡ್ ಆಗಬೇಕು. ಏನೇನು ನಾವು ಮರ್ತೋಗಿದ್ದೀವಿ, ನಮ್ಮ ಅಜ್ಜಿ ಅಜ್ಜರ ಕಾಲದಲ್ಲಿ ಏನೇನಿತ್ತು ಅದನ್ನು ಮತ್ತೆ ನಾವು ಕೊಡೋದಾದರೆ, ಕೈಗೆಟುಕುವ ಬೆಲೆ ಕೊಡೋದಾದರೆ ಖಂಡಿತವಾಗ ಅವೆಲ್ಲ ಬ್ರ್ಯಾಂಡ್ ಆಗ್ತವೆ. ಬ್ರ್ಯಾಂಡ್ ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಯಾವುದೋ ಕೈಗೆ ಬಂದು ಇದೊಂದು ಅಕ್ಕಿ ಹಾಕ್ಬಿಟ್ಟು ಭತ್ತ ಬೆಳೆದು ಅದನ್ನು ಇನ್ನೂ ಇಲ್ಲಿಗೆ ತರೋದೇ ಇಲ್ಲ ಮನೆಗೆ, ಇನ್ನೂ ಅಲ್ಲಿದ್ದಾಗೇ ನಾನು ಮಾರಬೇಕು ಅಂದರೆ ಯಾರು ತಗೊಳ್ತಾರೆ? ಸಂಘಟಿತರಾಗಿ ಒಂದು ವರ್ಷ ಇಟ್ಕೊಳ್ಳಿ, ಹಳೆ ಭತ್ತ ಮಾಡಿ, ಇದು ಚೆನ್ನಾಗಿ ಮಾಗಿರೋ ಭತ್ತ ಅಂದ್ಬಿಟ್ಟು ಅವ್ರ ಲಕ್ಕಿ ಮಾಡಿ 10-20 ರೂಪಾಯಿ ಜಾಸ್ತಿ ಕೇಳಿ, ಚೆನ್ನಾಗಿ ಅನ್ನ ಒದಗ್ತದೆ. ಹೇಳಿ ಅವ್ರಿಗೆ, ನೋಡಿ ನೀವು ಹೊಸ ಅಕ್ಕಿ 1.25 ಲೋಟ ಹಾಕೋದು ಒಂದೇ, ಇದು 1 ಲೋಟ ಹಾಕೋದು ಒಂದೇ, ಅನುಭವ ಮಾಡಿಸಿ. ಇದೆಲ್ಲ ಕೂಡ ಗ್ರಾಹಕನಿಗೆ ಆರೋಗ್ಯ, ರೈತನಿಗೆ ಆದಾಯ ತರ್ತದೆ. ಇದು ನಿರಂತರವಾಗಿರೋ ಒಂದು ಸ್ನೇಹ ಬಂಧ. ಹಣ್ಣು ಹೊನ್ನು, ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಹೆಚ್ಚಿನ ಮಾಹಿತಿಗೆ ಕೃಷ್ಣ ಪ್ರಸಾದ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ 9888086205. ಇನ್ನೊಮ್ಮೆ 9888086205. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9888086205. ಒಳ್ಳೆಯದು ಕೃಷ್ಣ ಪ್ರಸಾದ್ ಅವರೇ, ಇದುವರೆಗೂ ಸಾವಯವ ಉತ್ಪನ್ನಗಳ ಮಾರಾಟ ಕೌಶಲ, ಮಾರಾಟ ತಂತ್ರಜ್ಞಾನಗಳು, ಬಹಳಷ್ಟು ವಿಚಾರಗಳನ್ನು ತುಂಬ ಸ್ವಾರಸ್ಯಕರವಾಗಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ, ಸಹಜ ಸಮೃದ್ಧ 100 ಕೋಟಿಯನ್ನು ಶೀಘ್ರವಾಗಿ ದಾಟಲಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ. ಫೆಬ್ರವರಿ 27, 28 ಮತ್ತು ಮಾರ್ಚ್ 1ನೇ ತಾರೀಕು ಮೈಸೂರಿನ ಮುಕ್ತ ವಿಶ್ವವಿದ್ಯಾಲಯ ಹುಣಸೂರು ರಸ್ತೆಯಲ್ಲಿ ಕಿಸಾನ್ ಸ್ವರಾಜ್ ಸಮ್ಮೇಳನ ನಡೆಯುತ್ತೆ. ಅಲ್ಲೆಲ್ಲ ಕೂಡ ಈ ಥರದ ಮಾರ್ಕೆಟ್ ಮಳಿಗೆಗಳು ಎಲ್ಲ ಬರುತ್ತೆ, ಗಮನಿಸ್ಬೋದು, ಬರಬಹುದು. ಧನ್ಯವಾದಗಳು.